ಒಂದು ವಯಸ್ಸಾದ ಗರುಡ ಹೇಳಿತು, ಈ 4 ಮಾತುಗಳು ನಿಮ್ಮನ್ನು ದೊಡ್ಡ ದೊಡ್ಡ ಕಷ್ಟದ ಸನ್ನಿವೇಶದಿಂದ ಪಾರು ಮಾಡುತ್ತದೆ. ವೀಕ್ಷಕರೇ, ಪ್ರಾಚೀನ ಕಾಲದ ಒಂದು ಘಟನೆ. ಒಬ್ಬ ರಾಜನ ರಾಜ್ಯದಲ್ಲಿ ನಗರದ ಹೊರಗೆ ಒಬ್ಬ ಕಟುಕನಿದ್ದನು. ಅಲ್ಲೇ ಅವನ ಕಸಾಯಿ ಖಾನೆ ಇತ್ತು. ಅದೇ ಅವನ ವೃತ್ತಿಯಾಗಿತ್ತು. ಪ್ರತಿದಿನ ಅವನು ಪ್ರಾಣಿಗಳ ಮಾಂಸವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದನು. ಕಸಾಯಿ ಖಾನೆಯ ಹೊರಗಡೆ 2 ಗಂಡ ಹೆಂಡತಿ ಗರುಡ ಪಕ್ಷಿಗಳು ವಾಸವಿದ್ದವು. ಅಲ್ಲಿ ಅವು ತುಂಬ ಸುಂದರವಾದ ಸಂಸಾರವನ್ನು ಕಟ್ಟಿಕೊಂಡಿದ್ದವು. ಅಲ್ಲಿ ಅವುಗಳಿಗೆ ಸಾಕಷ್ಟು ಹೊಟ್ಟೆ ತುಂಬ ಭೋಜನ ದೊರೆಯುತ್ತಿತ್ತು. ಗರುಡ ಹಾಗೂ ಗರುಡನ ಪತ್ನಿ ಒಬ್ಬರನ್ನೊಬ್ಬರು ಬಿಟ್ಟು ಹೋಗುತ್ತಿರಲಿಲ್ಲ. ಒಂದು ದಿನ ಗರುಡನ ಪತ್ನಿ ಹೇಳಿದಳು, ಸ್ವಾಮಿ, ಇಂದು ತುಂಬ ಚಳಿಯಾಗುತ್ತಿದೆ. ರಾತ್ರಿಯನ್ನು ಕಳೆಯಲು ತುಂಬ ಕಷ್ಟವಾಗುತ್ತಿದೆ. ಯಾವುದಾದರೂ ಒಂದು ಕಥೆಯನ್ನು ಹೇಳಿ, ಅದರಿಂದ ನಮಗೆ ನೀತಿ ಪಾಠ ದೊರೆಯಲಿ. ಅಂತಹ ಜ್ಞಾನವರ್ಧಕ ಕಥೆಯನ್ನು ಹೇಳಿ ಮತ್ತು ನಮ್ಮ ರಾತ್ರಿಯನ್ನು ಆರಾಮಾಗಿ ಕಳೆಯಬಹುದು. ತನ್ನ ಪತ್ನಿಯ ಮಾತನ್ನು ಕೇಳಿ ಗರುಡ ಹೇಳಿದನು, ಓ ಪ್ರಿಯೆ, ನಾನು ಇಂದು ನಿನಗೆ ಕಣ್ಣಾರೆ ಕಂಡ ಒಂದು ಕಥೆಯನ್ನು ಹೇಳುತ್ತೇನೆ. ಅದು ತುಂಬ ಜ್ಞಾನವರ್ಧಕ ಹಾಗೂ ಪ್ರೇರಣಾರ್ಥಕ ಕಥೆಯಾಗಿದೆ. ಈ ಕಥೆಯಲ್ಲಿ ಹೇಳಿದ ಈ 4 ಮಾತುಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆತನು ಎಂದಿಗೂ ಯಾವುದೇ ಸಂಕಷ್ಟದಲ್ಲಿ ಬೀಳುವುದಿಲ್ಲ. ಇದು ತುಂಬ ನಿಶ್ಚಿತವಾಗಿದೆ. ಅಥವಾ ಮನುಷ್ಯ ಯಾವುದೇ ಸಂಕಷ್ಟಕ್ಕೆ ಒಳಗಾದರೂ ಕೂಡ ಅದರಿಂದ ಅತಿ ಶೀಘ್ರದಲ್ಲಿ ಹೊರಬರಬಹುದು. ಈ ಕತೆ ತುಂಬ ರೋಚಕವಾಗಿದೆ ಮತ್ತು ಇದರಿಂದ ಒಳ್ಳೆಯ ನೀತಿ ಪಾಠವನ್ನು ಕಲಿಯಬಹುದು. ಗಮನವಿಟ್ಟು ಕೇಳು. ಗರುಡ ಹೇಳಿದನು, ಓ ಪ್ರಿಯೆ, ಒಂದಾನೊಂದು ಕಾಲದಲ್ಲಿ ನಾನು ನಿನ್ನನ್ನು ಮದುವೆಯಾಗಿರಲಿಲ್ಲ. ನನ್ನ ಜೊತೆಗೆ ನನ್ನ ಕೆಲವು ಜೊತೆಗಾರರು ಇರುತ್ತಿದ್ದರು. ಆಗ ನಾನು ಈ ಕಥೆಯನ್ನು ಇಲ್ಲಿನ ರಾಜನಿಂದ ಕೇಳಿ ತಿಳಿದುಕೊಂಡಿದ್ದೆ. ಈ ಕಥೆಯಿಂದ ಮನುಷ್ಯನ ಹಣೆಬರಹ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ನೀನು ತಿಳಿದುಕೊಳ್ಳಬಹುದು. ಒಂದು ನಗರದಲ್ಲಿ ಉತ್ತಮ್ ಎಂಬ ಹೆಸರಿನ ವ್ಯಕ್ತಿ ಇದ್ದನು. ಒಂದು ದಿನ ಯಾವುದೋ ಒಂದು ಕೆಲಸಕ್ಕಾಗಿ ಅವನ ತಂದೆಯೊಂದಿಗೆ ಜಗಳವಾಯಿತು. ಉತ್ತಮನ ತಂದೆಯು ಅವನಿಗೆ 4 ಚಿನ್ನದ ನಾಣ್ಯಗಳ ಚಿಕ್ಕ ಚಿಕ್ಕ ಗಂಟುಗಳನ್ನು ನೀಡಿದನು ಮತ್ತು ಹೇಳಿದನು, ಇಡೀ ದಿನ ಮನೆಯಲ್ಲೇ ಬಿದ್ದುಕೊಂಡಿರುತ್ತೀಯ. ಈ ಚಿನ್ನದ ನಾಣ್ಯಗಳ ಗಂಟುಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಯಾವುದಾದರೂ ವ್ಯಾಪಾರ ಮಾಡಿಕೊಂಡು ಬಾ. ಉತ್ತಮನು ಚಿನ್ನದ ನಾಣ್ಯಗಳ ಗಂಟನ್ನು ತೆಗೆದುಕೊಂಡನು. ವ್ಯಾಪಾರ ಮಾಡಲು ಬೇರೆ ದೇಶಕ್ಕೆ ಹೊರಟು ಹೋದನು. ಅವನು ಯೋಚಿಸುತ್ತಾ ಹೊರಟನು, 4 ಚಿನ್ನದ ನಾಣ್ಯಗಳ ಗಂಟುಗಳಿಂದ ಯಾವುದಾದರೂ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡುತ್ತೇನೆ. ಅವುಗಳಿಂದ ಅತಿ ಹೆಚ್ಚು ಹಣವನ್ನು ಸಂಪಾದಿಸಿ ನನ್ನ ತಂದೆಗೆ ತೋರಿಸುತ್ತೇನೆ. ಇದೇ ಭರವಸೆಯಲ್ಲಿ ಅವನು ನಡೆಯುತ್ತಾ ಸಾಗಿದನು. ದಾರಿ ಮಧ್ಯದಲ್ಲಿ ಅವನು ಸಾಧುವನ್ನು ಭೇಟಿಯಾದನು. ಸಾಧು ಕೂಡ ಪರದೇಶದ ಕಡೆಗೆ ಹೊರಟಿದ್ದನು. ಹಾಗೂ ಉತ್ತಮ್ ಯೋಚಿಸಿದನು, ನಾನು ಏಕೆ ಸಾಧುವನ್ನು ಪರಿಚಯ ಮಾಡಿಕೊಳ್ಳಬಾರದು? ನಾವಿಬ್ಬರು ಮಾತನಾಡುತ್ತಾ ಸಾಗಿದರೆ ನಮ್ಮ ಪ್ರಯಾಣವು ಸುಖಕರವಾಗಿ ಸಾಗುವುದು. ಇದನ್ನೇ ಯೋಚಿಸಿ ಉತ್ತಮ್ ಸಾಧು ಬಾಬರ ಬಳಿ ಹೋದನು. ಅವರಿಗೆ ನಮಸ್ಕಾರ ಮಾಡಿದನು. ಸಾಧು ಬಾಬಾ ಅವರು ಆಶೀರ್ವಾದ ನೀಡಿದರು ಮತ್ತು ಕೇಳಿದರು, ಮಗ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಆಗ ಉತ್ತಮ್ ಹೇಳಿದನು, ಸಾಧು ಮಹಾರಾಜರೇ, ನನ್ನ ತಂದೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ನಾನು ಪಟ್ಟಣಕ್ಕೆ ಹೋಗಿ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡುತ್ತೇನೆ ಮತ್ತು ನನ್ನ ತಂದೆ ಎದುರಿಗೆ ಅವರ ಆಸೆಯಂತೆ ನಾನು ಶ್ರೀಮಂತ ವ್ಯಕ್ತಿಯಾಗಿ ತೋರಿಸುತ್ತೇನೆ. ಅವರ ಆಸೆಯಂತೆ ವ್ಯಾಪಾರ ಮಾಡಿ ಹಣವನ್ನು ಸಂಪಾದಿಸಲೆಂದು ಅವರು ನನಗೆ 4 ಚಿನ್ನದ ನಾಣ್ಯದ ಗಂಟನ್ನು ನೀಡಿದ್ದಾರೆ. ಇದೇ 4 ಚಿನ್ನದ ನಾಣ್ಯಗಳ ಗಂಟುಗಳಿಂದ ಯಾವುದಾದರೂ ವ್ಯಾಪಾರ ಮಾಡುತ್ತೇನೆ. ಇದೇ ರೀತಿಯಲ್ಲಿ ಇಬ್ಬರು ಮಾತನಾಡುತ್ತಾ ಮುಂದೆ ಸಾಗಿದರು. ಹೋಗುತ್ತಾ ದಾರಿಯಲ್ಲಿ ಉತ್ತಮನು ಸಾಧು ಅವರಲ್ಲಿ ಹೇಳಿದನು, ಬಾಬಾ, ನೀವಂತೂ ಪರಜ್ಞಾನಿಯಾಗಿದ್ದೀರಿ. ನನ್ನ ಈ ಪ್ರಯಾಣದ ದಾರಿ ಸುಖವಾಗಿರುವಂತೆ ಮತ್ತು ನಾನು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಲು ಅನುವಾಗುವಂತೆ ಒಳ್ಳೆಯ ಪಾಠವನ್ನು ಕಲಿಯುವ ಯಾವುದಾದರೂ ಒಂದು ನೀತಿ ಕಥೆಯನ್ನು ನನಗೆ ಹೇಳಿ. ಆಗ ಸಾಧು ಬಾಬಾ ಹೇಳಿದರು, ಮಗ, ನಾನು ಕಥೆಯಂತೆ ಹೇಳುತ್ತೇನೆ. ಆದರೆ ನಾನು ಕತೆ ಹೇಳಿದ ನಂತರ ನನಗೆ ಗುರುದಕ್ಷಿಣೆಯಾಗಿ ಅದರ ಮೌಲ್ಯವನ್ನು ಚುಕ್ತಾ ಮಾಡಬೇಕು. ಒಂದು ಕಥೆಯ ಬದಲಾಗಿ ನಿನ್ನಿಂದ ಒಂದು ಚಿನ್ನದ ಗಂಟನ್ನು ತೆಗೆದುಕೊಳ್ಳುತ್ತೇನೆ. ಇದಕ್ಕೆ ನೀನು ತಯಾರಾಗಿದ್ದೀಯಾ? ಸಾಧುವಿನ ಮಾತನ್ನು ಕೇಳಿ ಉತ್ತಮ್ ಯೋಚಿಸತೊಡಗಿದನು. ನನ್ನ ತಂದೆ ನನಗೆ 4 ಚಿನ್ನದ ನಾಣ್ಯದ ಗಂಟುಗಳನ್ನು ನೀಡಿದ್ದಾರೆ. ಒಂದು ವೇಳೆ ಇದರಲ್ಲಿ ಒಂದನ್ನು ನಾನು ಸಾಧು ಬಾಬಾ ಅವರಿಗೆ ನೀಡಿದರೆ ನಾನು ಹೇಗೆ ವ್ಯಾಪಾರ ಮಾಡಬೇಕು? ಆನಂತರ ಮತ್ತೆ ಯೋಚಿಸಿದನು. ಸಾಧು ಬಾಬಾ ಒಳ್ಳೆಯ ಬುದ್ಧಿವಂತರೆಂದು ತೋರುತ್ತದೆ ಮತ್ತು ಜನರು ಹೇಳುತ್ತಾರೆ, ವಿದ್ಯಾ ಮಿತ್ರಂ ಪ್ರವಾಸೆ, ಸ್ತ್ರೀ ಮಿತ್ರಂ ಗ್ರಹೇ ಸೂಚವದತ್ತ ಔಷಧ, ಮಿತ್ರಂ ಧರ್ಮೇ, ಮಿತ್ರಂ ವ್ರತ. ಪರದೇಶದಲ್ಲಿರುವವರ ಮಿತ್ರ ವಿದ್ಯೆ ಆಗಿರುತ್ತದೆ. ಮನೆಯಲ್ಲಿ ಇರುವವರ ಮಿತ್ರ ಸ್ತ್ರೀ ಆಗಿರುತ್ತಾಳೆ. ರೋಗಿಯ ಮಿತ್ರ ಔಷಧಿಯಾಗಿರುತ್ತದೆ. ಸಾಯುವವನ ಮಿತ್ರ ಧರ್ಮ ಆಗಿರುತ್ತದೆ. ಮತ್ತು ಬಲ್ಲವರು ಹೇಳಿದಂತೆ ಒಬ್ಬ ವಿದ್ವಾಂಸನಿಗೆ ಯಾವುದೇ ಜಾಗ ಪರದೇಶದಂತೆ ತೋರುವುದಿಲ್ಲ. ಕಷ್ಟಪಡುವವರಿಗೆ ಯಾವುದೇ ಕೆಲಸ ಕಠಿಣವಾಗುವುದಿಲ್ಲ. ಸಾಹಸವಂತನಿಗೆ ಯಾವುದೇ ಗುರಿ ದೂರ ಎಂದು ಅನಿಸುವುದಿಲ್ಲ. ಸಿಹಿ ಮಾತನ್ನು ಆಡುವ ಅವನಿಗೆ ಯಾರೂ ಪರಕೀಯರಂತೆ ಕಾಣುವುದಿಲ್ಲ. ಒಂದು ವೇಳೆ ನಿಮ್ಮ ಬಳಿ ವಿದ್ಯೆ ಮತ್ತು ಬುದ್ಧಿ ಇದ್ದರೆ ನೀವು ಪರದೇಶದಲ್ಲಿ ಎಲ್ಲಾದರೂ ಸುಖವಾಗಿ ಜೀವನವನ್ನು ಸಾಗಿಸಬಹುದು. ಇದನ್ನು ಯೋಚಿಸಿ ಉತ್ತಮನು ಒಂದು ಸ್ವರ್ಣದ ಗಂಟನ್ನು ಸಾಧು ಅವರಿಗೆ ನೀಡಿದನು. ಮತ್ತೆ ಹೇಳಿದನು, ಸಾಧು ಮಹಾರಾಜ್, ಈಗ ನೀವು ನನಗೆ ಕತೆ ಹೇಳಿದರೆ ನಾನು ನಿಮಗೆ ಕತೆಯ ಮೌಲ್ಯವನ್ನು ಭರಿಸಲು ತಯಾರಾಗಿದ್ದೇನೆ. ಆಗ ಗರುಡ ಹೇಳಿದನು, ಓ ಪ್ರಿಯೆ, ನಡೆಯುತ್ತಾ ನಡೆಯುತ್ತಾ ಯುವಕ ಉತ್ತಮನಿಗೆ ಉಪದೇಶ ನೀಡಲು ಶುರು ಮಾಡಿದನು.
ಮಗ, ನಾನು ಹೇಳುವ ವಿಷಯವನ್ನು ಈಗ ಗಮನವಿಟ್ಟು ಕೇಳಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತದೆ. ಹಾಗಾದರೆ ಕೇಳು. ನೀನು ಪರದೇಶಕ್ಕೆ ವ್ಯಾಪಾರಕ್ಕೆ ಹೋಗುತ್ತಿದ್ದೀಯ. ನೀನು ನನ್ನ ಈ ಒಂದು ಮಾತನ್ನು ಯಾವಾಗಲೂ ಧ್ಯಾನವಿಡು. ಒಂದು ವೇಳೆ ಹೊರದೇಶದಲ್ಲಿ ನಿನಗೆ ಸರಿಯಾದ ವ್ಯಾಪಾರವಾಗದಿದ್ದರೆ ಖಾಲಿ ಮಾತ್ರ ಕುಳಿತುಕೊಳ್ಳಬೇಡ. ಯಾವುದೇ ಕೆಲಸ ದೊರೆತರೂ ಆ ಕೆಲಸವನ್ನು ಮೊದಲು ಹಿಡಿದುಕೋ. ಇದು ಪರದೇಶದಲ್ಲಿರುವವರಿಗೆ ಎಲ್ಲಕ್ಕೂ ಮೊದಲ ಹಾಗೂ ಮುಖ್ಯವಾದ ಮೂಲ ಮಂತ್ರವಾಗಿದೆ. ಹೊರದೇಶದಲ್ಲಿ ಖಾಲಿ ಕುಳಿತುಕೊಳ್ಳುವುದರಿಂದ ನಮ್ಮ ಜೇಬಿನಿಂದಲೇ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಅದಕ್ಕೆ ಬದಲಾಗಿ ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ನಮ್ಮ ಖರ್ಚನ್ನು ನಿಭಾಯಿಸಿದರೆ ಅದರಿಂದ ನಮಗೆ ಒಳ್ಳೆಯದಾಗುವುದು. ಇದರಿಂದ ನನಗೆ ಕೆಲಸದ ಅನುಭವ ಕೂಡ ಆಗುತ್ತದೆ ಮತ್ತು ನಿಮ್ಮ ಸಮಯ ಕೂಡ ಚೆನ್ನಾಗಿ ಕಳೆಯುತ್ತದೆ. ಆಗ ಉತ್ತಮ್ ಹೇಳಿದನು, ಸರಿ ಬಾಬಾ, ನಾನು ನಿಮ್ಮ ಈ ಉಪದೇಶವನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗ ನೀವು ಕಥೆಯನ್ನು ಹೇಳಿ. ಆಗ ಸಾಧು ಮಹಾತ್ಮ ಹೇಳಿದರು, ಕತೆ ಮುಗಿದು ಹೋಯಿತು. ಆಗ ಉತ್ತಮ್ ಹೇಳಿದನು, ಸಾಧು ಬಾಬಾ, ಇದೆಂತಹ ಕತೆ? ಒಂದೇ ಕ್ಷಣದಲ್ಲಿ ಮುಗಿದು ಹೋಯಿತಲ್ಲ. ಇದು ಕಥೆಯಲ್ಲ, ನೀವಂತೂ ನನಗೆ ಉಪದೇಶ ಮಾಡಿದ್ದೀರಿ. ನನಗೆ ಯಾವುದಾದರೂ ಒಂದು ಕತೆ ಹೇಳಿ ಬಾಬಾ. ಆಗ ಸಾಧು ಹೇಳಿದನು, ಒಂದು ವೇಳೆ ನೀನು ಮತ್ತೊಂದು ಕತೆ ಕೇಳಲು ಬಯಸಿದ್ದರೆ ಮತ್ತೊಂದು ಚಿನ್ನದ ನಾಣ್ಯದ ಗಂಟನ್ನು ನನಗೆ ಕೊಡಬೇಕು. ಆಗ ನಿನಗೆ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ. ಉತ್ತಮನು ತುಂಬ ಯೋಚಿಸಿದ ನಂತರ ಸುವರ್ಣದ ಮುದ್ರೆಯನ್ನು ಸಾಧುವಿನ ಕೈಗಿಟ್ಟನು. ಮತ್ತೆ ಹೇಳಿದನು, ಬಾಬಾ, ಈಗ ನನಗೆ ಕತೆ ಹೇಳಿ. ಆಗ ಸಾಧು ಮಹಾರಾಜರು ಹೇಳಿದರು, ಸರಿ, ಈಗ ನಿನಗೆ ನಾನು ಮತ್ತೊಂದು ಕಥೆಯನ್ನು ಹೇಳುತ್ತೇನೆ. ಗಮನವಿಟ್ಟು ಕೇಳು. ಮಗ, ಪರದೇಶದಲ್ಲಿದ್ದು ಮತ್ತೊಬ್ಬರ ವಸ್ತುವನ್ನು ಕಪಟತನದಿಂದ ಲಪಟಾಯಿಸುವುದಾಗಲಿ ಅಥವಾ ಅದರ ಮೇಲೆ ಅಧಿಕಾರ ಚಲಾಯಿಸುವುದಾಗಲಿ ಮಾಡಬಾರದು. ಮತ್ತೊಬ್ಬರ ವಸ್ತುವನ್ನು ಯಾವಾಗಲೂ ಮಣ್ಣಿಗೆ ಸಮಾನ ಎಂದು ತಿಳಿದು ಮುಂದೆ ಸಾಗಬೇಕು. ಎಂದಿಗೂ ಯಾವುದೇ ವಸ್ತುವಿನ ಮೇಲೆ ನಿನ್ನ ನಿಯತ್ತನ್ನು ಕಳೆದುಕೊಳ್ಳಬಾರದು. ಆಗ ಉತ್ತಮ್ ಹೇಳಿದನು, ಸರಿ ಬಾಬಾ, ನಾನು ಹಾಗೆ ಮಾಡುತ್ತೇನೆ. ನೀವು ಮುಂದೆ ಹೇಳಿ. ಆಗ ಸಾಧು ಬಾಬಾ ಹೇಳಿದರು, ಕಥೆಯಂತೂ ಮುಗಿದು ಹೋಯಿತು. ಇಷ್ಟೇ ಕಥೆಯಾಗಿತ್ತು. ಆಗ ಉತ್ತಮ್ ಹೇಳಿದನು, ಇದೇನು, ನೀವು ನನಗೆ ಕೇವಲ ಉಪದೇಶ ನೀಡಿದ್ದೀರಿ. ಇಷ್ಟೊಂದು ಚಿಕ್ಕ ಉಪದೇಶಕ್ಕಾಗಿ ನೀವು ನನ್ನಿಂದ ಒಂದು ಸುವರ್ಣ ಮುದ್ರೆಯನ್ನು ತೆಗೆದುಕೊಂಡಿದ್ದೀರಲ್ಲ. ಆಗ ಸಾಧು ಹೇಳಿದರು, ಮಗ, ಜ್ಞಾನಕ್ಕೆ ಎಂದಿಗೂ ಬೆಲೆ ಕಟ್ಟಬೇಡ. ಜ್ಞಾನ ಅಮೂಲ್ಯವಾಗಿರುತ್ತದೆ. ಜ್ಞಾನದ ಮೌಲ್ಯ ಯಾವಾಗ ತಿಳಿಯುತ್ತದೆ ಎಂದರೆ ಮನುಷ್ಯನಿಗೆ ವಿಪತ್ತು ಬಂದಾಗ ಜ್ಞಾನದ ಮೌಲ್ಯದ ಅರಿವಾಗುತ್ತದೆ. ಅದೇ ಜ್ಞಾನವು ಅವನನ್ನು ವಿಪತ್ತಿನಿಂದ ಪಾರು ಮಾಡುತ್ತದೆ. ಆಗ ಉತ್ತಮ್ ಹೇಳಿದನು, ಸರಿ ಬಾಬಾ, ನಾನು ನಿಮಗೆ ಇನ್ನೊಂದು ಸ್ವರ್ಣ ಮುದ್ರೆಯನ್ನು ಕೊಡುತ್ತೇನೆ. ನನಗೆ ಇನ್ನೊಂದು ಉಪದೇಶ ನೀಡಿ. ಇಷ್ಟು ಹೇಳಿ ಇನ್ನೊಂದು ಸ್ವರ್ಣ ಮುದ್ರೆಯನ್ನು ಸಾಧು ಬಾಬಾ ಅವರ ಕೈಗೆ ನೀಡಿದನು. ಆಗ ಸಾಧು ಬಾಬಾ ಅವರು ಮೂರನೇ ಉಪದೇಶವನ್ನು ನೀಡಿದರು. ಜೀವನದಲ್ಲಿ ಯಾರದಾದರೂ ಗುಪ್ತ ವಿಚಾರಗಳನ್ನು ಬೇರೆಯವರೊಂದಿಗೆ ಎಂದಿಗೂ ಹೇಳಬೇಡ. ಇದು ತುಂಬ ಅಮೂಲ್ಯವಾದ ಪಾಠವಾಗಿದೆ. ಸಾಧುವಿನ ಮೂರನೇ ಉಪದೇಶವನ್ನು ಕೂಡ ಉತ್ತಮ್ ತನ್ನ ತಲೆಯಲ್ಲಿ ತುಂಬಿಕೊಂಡನು. ಉತ್ತಮ್ ನಂತರ ಯೋಚಿಸಿದನು, ಈಗ ನನ್ನ ಬಳಿ ಕೇವಲ ಒಂದೇ ಒಂದು ಸ್ವರ್ಣ ಮುದ್ರೆ ಉಳಿದಿದೆ. ಒಂದು ಸ್ವರ್ಣ ಮುದ್ರೆಯಿಂದ ಈಗ ನಾನು ವ್ಯಾಪಾರ ಮಾಡಲು ಸಾಧ್ಯವಿಲ್ಲ. ಸಾಧು ಬಾಬಾನಲ್ಲಿ ಇನ್ನೊಂದು ಉಪದೇಶವನ್ನು ಪಡೆದುಕೊಳ್ಳುತ್ತೇನೆ. ಇದನ್ನೇ ಯೋಚಿಸಿ ಅವನು ನಾಲ್ಕನೇ ಸ್ವರ್ಣ ಮುದ್ರೆಯನ್ನು ಕೂಡ ಅವನಿಗೆ ಒಪ್ಪಿಸಿದನು. ಮತ್ತೆ ಹೇಳಿದನು, ಸಾಧು ಬಾಬಾ ನನಗೆ ಮತ್ತೊಂದು ಉಪದೇಶವನ್ನು ನೀಡಿ ಆಶೀರ್ವದಿಸಿ. ಆಗ ಸಾಧುಗಳು ಹೇಳಿದರು, ಸರಿ ಮಗ, ನಾನು ನಿನಗೆ ನಾಲ್ಕನೇ ಉಪದೇಶವನ್ನು ನೀಡುತ್ತೇನೆ ಮತ್ತು ಈ ಉಪದೇಶವು ನಿನ್ನ ಜೀವನಕ್ಕೆ ತುಂಬ ಅಮೂಲ್ಯವಾಗಿದೆ. ಇದನ್ನು ಯಾವಾಗಲೂ ನೆನಪಿಟ್ಟುಕೋ. ಈ ಪ್ರಕಾರದಲ್ಲಿ ಸಾಧು ಬಾಬಾ ನಾಲ್ಕನೇ ಉಪದೇಶವನ್ನು ಅವನಿಗೆ ನೀಡಿದನು. ಪುತ್ರ, ನಿನಗೆ ಎಂದಾದರೂ ದಾರಿ ಮಧ್ಯದಲ್ಲಿ ಯಾರಾದರೂ ಪ್ರೀತಿಯಿಂದ ಕರೆದು ಕುಳಿತುಕೊಳ್ಳಲು ಹೇಳಿದರೆ ನಿನಗೆ ಎಷ್ಟೇ ಕೆಲಸವಿದ್ದರೂ ಅದೆಲ್ಲ ಕೆಲಸವನ್ನು ಬಿಟ್ಟು 2 ನಿಮಿಷ ಅವರ ಬಳಿ ಅವಶ್ಯವಾಗಿ ಕುಳಿತುಕೋ. ಅವರ ಬಳಿ 2 ನಿಮಿಷ ಕಳೆದ ಸಮಯವು ಮುಂದೆ ನಿನ್ನ ಕೆಲಸಕ್ಕೆ ಬರುತ್ತದೆ. ಈ ರೀತಿಯಲ್ಲಿ ಸಾಧು ಉತ್ತಮನಿಗೆ ನಾಲ್ಕನೇ ಉಪದೇಶವನ್ನು ನೀಡಿದನು. ಆಗ ಉತ್ತಮ್ ಹೇಳಿದನು, ಬಾಬಾ, ವಾಸ್ತವದಲ್ಲಿ ನಿಮ್ಮ ಈ ಉಪದೇಶಗಳು ತುಂಬ ಬೆಲೆ ಬಾಳುವಂಥದ್ದು. ಈಗ ನನ್ನ ಬಳಿ ಯಾವುದೇ ಹಣವಿಲ್ಲ. ಇಲ್ಲದೆ ಹೋದರೆ ಇನ್ನೂ ಹೆಚ್ಚಿನ ಉಪದೇಶಗಳನ್ನು ನಾನು ನಿಮ್ಮಿಂದ ಪಡೆದುಕೊಳ್ಳುತ್ತಿದ್ದೆ. ಆಗ ಸಾಧು ಹೇಳಿದನು, ಪುತ್ರ, ಯಾರ ಉಪದೇಶವನ್ನಾಗಲಿ ಯಾರ ಶಿಕ್ಷಣವನ್ನಾಗಲಿ ಅದರ ಮೌಲ್ಯವನ್ನು ಚುಕ್ತ ಮಾಡದೆ ಎಂದಿಗೂ ಗ್ರಹಿಸಿಕೊಳ್ಳಬೇಡ. ಆದರೆ ನೀನು ಹೇಳುತ್ತೀಯಾ ಎಂದು ಇನ್ನೊಂದು ಉಪದೇಶವನ್ನು ಮಾಡುತ್ತೇನೆ. ಇದರಿಂದ ನಿನ್ನಿಂದ ಯಾವುದೇ ಮೌಲ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಆ ಉಪದೇಶವೇನೆಂದರೆ, ಪರದೇಶದಲ್ಲಿದ್ದು ಯಾವುದೇ ದುರಾಚಾರಿ ಸ್ತ್ರೀಯ ಮೇಲೆ ಭರವಸೆಯನ್ನು ಇಡಬೇಡ. ದುರಾಚಾರಿ ಸ್ತ್ರೀಯರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ಅವರ ಮನಸ್ಸಿನಲ್ಲಿ ಏನಿದೆ, ಅವರ ತಲೆಯಲ್ಲಿ ಏನು ಓಡುತ್ತಿದೆ, ಯಾವಾಗ ಏನು ಮಾಡುತ್ತಾರೆ ಎಂದು ಏನೂ ತಿಳಿಯುವುದಿಲ್ಲ. ಈ 5 ಉಪದೇಶವನ್ನು ನೀಡಿ ಸಾಧುಬಾಬಾ ಹೇಳಿದರು, ಮಗ, ನಿಮ್ಮ ಬಂಧ ಬಹುಶಃ ಇಲ್ಲಿಯವರೆಗೆ ಇತ್ತು. ಇಲ್ಲೇ ಹತ್ತಿರದಲ್ಲಿ ನನ್ನ ಆಶ್ರಮವಿದೆ. ಈಗ ನಾನು ಆಶ್ರಮಕ್ಕೆ ಹೋಗುತ್ತಿದ್ದೇನೆ. ಇಷ್ಟು ಹೇಳಿ ಸಾಧು ತನ್ನ ಆಶ್ರಮಕ್ಕೆ ಹೊರಟು ಹೋದನು. ಉತ್ತಮ್ ಅಲ್ಲಿಂದ ಒಬ್ಬನೇ ಮುಂದುವರೆದನು. ಆದರೆ ಅವನು ಒಂದು ಮಾತನ್ನು ಮಾತ್ರ ಯೋಚಿಸುತ್ತಿದ್ದನು. ಸಾಧುಬಾಬಾ ಅವರು ನನಗೆ 5 ಉಪದೇಶಗಳ ಬದಲಾಗಿ 4 ಸುವರ್ಣ ಮುದ್ರೆಯನ್ನು ತೆಗೆದುಕೊಂಡರು. ಸಾಧುಬಾಬರು ಹಣವನ್ನು ತೆಗೆದುಕೊಳ್ಳುವುದೆಂದರೆ ಇದರ ಅರ್ಥವೇನು? ಸಾಧು ಸಂತರಂತೂ ವೈರಾಗಿಯಾಗಿರುತ್ತಾರೆ. ಅವರು ಹಣ, ಆಸ್ತಿ, ಅಂತಸ್ತು ಎಲ್ಲವನ್ನೂ ಬಿಟ್ಟು ಆನಂತರ ವೈರಾಗಿ ಸಾಧುವಾಗುತ್ತಾರೆ. ಆದರೆ ಈ ಸಾಧುಗಳು ನನ್ನಿಂದ ಸ್ವರ್ಣ ಮುದ್ರೆಯನ್ನು ಏಕೆ ತೆಗೆದುಕೊಂಡರು? ನನ್ನ ನಗರದ ಕಡೆಗೆ ಹಿಂತಿರುಗುವಾಗ ಸಾಧು ಮಹಾರಾಜರಲ್ಲಿ ಅವಶ್ಯವಾಗಿ ಇದನ್ನು ಕೇಳುತ್ತೇನೆ.
ಮತ್ತೆ ಯೋಚಿಸಿದನು, ಇರಲಿ ಬಿಡು, ಸಾಧುಬಾಬರ ಈ 5 ಉಪದೇಶಗಳು ನನಗೆ ತುಂಬ ಮಹತ್ವದಾಗಿದೆ ಎಂದು ಅನಿಸುತ್ತಿದೆ. ಇದನ್ನು ನಾನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇನೆ. ಈಗ ಉತ್ತಮನ ಬಳಿ ಯಾವುದೇ ಹಣ ಉಳಿದಿರಲಿಲ್ಲ. ಅವನು ಕೂಡ ತುಂಬ ಚಿಂತೆಯಲ್ಲಿದ್ದನು. ಪರದೇಶಕ್ಕೆ ಹೋಗಿ ಅವನೀಗ ಏನು ಮಾಡುತ್ತಾನೆ ಮತ್ತು ಏನು ತಿನ್ನುತ್ತಾನೆ ಹಾಗೂ ತನ್ನ ವ್ಯಾಪಾರವನ್ನು ಹೇಗೆ ಶುರು ಮಾಡುತ್ತಾನೆ, ಇದನ್ನೆಲ್ಲ ಯೋಚಿಸುತ್ತಾ ಅವನು ಒಂದು ನಗರಕ್ಕೆ ಬಂದು ತಲುಪಿದನು. ನಗರಕ್ಕೆ ಬಂದು ಯಾವುದಾದರೂ ನೌಕರಿಯನ್ನು ಹುಡುಕಲು ಶುರು ಮಾಡಿದನು. ಆದರೆ ಹಣವಂತೂ ಅವನ ಬಳಿ ಇರಲಿಲ್ಲ. ಆದ್ದರಿಂದ ಅವನು ಯಾರ ಬಳಿಯಾದರೂ ನೌಕರಿ ಮಾಡೋಣ ಎಂದು ಅಂದುಕೊಂಡನು. ಏಕೆಂದರೆ ಅದು ಬಾಬಾ ಕೂಡ ಹೇಳಿದ್ದಾರೆ, ಪರದೇಶದಲ್ಲಿ ಖಾಲಿ ಮಾತ್ರ ಉಳಿದುಕೊಳ್ಳಬಾರದು. ನೌಕರಿ ಹುಡುಕಾಟದಲ್ಲಿ ಜನರಲ್ಲಿ ಕೇಳತೊಡಗಿದನು. ಆಗ ಅವನು ಒಬ್ಬ ರಾಜನ ಸೇವಕನನ್ನು ಭೇಟಿಯಾದನು. ಅವನು ರಾಜನ ಆಸ್ಥಾನದ ನೌಕರನಾಗಿದ್ದನು. ಅವನ ಹೆಸರು ಆನಂದ್ ಪಾಲ್. ಆನಂದ್ ಪಾಲ್ ರಾಜನ ಆಸ್ಥಾನದಲ್ಲಿದ್ದು ರಾಜನ ಕುದುರೆಗಳನ್ನು ನೋಡಿಕೊಳ್ಳುತ್ತಿದ್ದನು. ಒಬ್ಬ ವ್ಯಕ್ತಿ ನೌಕರಿಗಾಗಿ ಹುಡುಕಾಡುತ್ತಿದ್ದಾನೆ ಎಂದು ಆನಂದ್ ಪಾಲನಿಗೆ ತಿಳಿದಾಗ ಆನಂದ್ ಪಾಲನು ಅವನನ್ನು ತನ್ನ ಬಳಿ ಕರೆದನು. ಸಹೋದರ, ನಿನಗೆ ಕೆಲಸ ಬೇಕು, ಆದರೆ ನನಗೆ ಮಹಾರಾಜರು ರಜೆಯನ್ನೇ ನೀಡುತ್ತಿಲ್ಲ. ಮನೆಯಲ್ಲಿ ನನ್ನ ಅಮ್ಮ ಅನಾರೋಗ್ಯ ಪೀಡಿತರಾಗಿದ್ದಾರೆ. ತುಂಬ ದಿನಗಳಿಂದ ನಾನು ನನ್ನ ಅಮ್ಮನನ್ನು ನೋಡಲು ಹೋಗಲಾಗುತ್ತಿಲ್ಲ. ಮಹಾರಾಜರು ನನ್ನಲ್ಲಿ ಹೇಳಿದ್ದಾರೆ, ನೀನು ಒಂದು ಷರತ್ತಿನ ಆಧಾರದ ಮೇಲೆ ನಿನ್ನ ಅಮ್ಮನನ್ನು ನೋಡಲು ಮನೆಗೆ ಹೋಗಬಹುದು ಎಂದು. ಅದೇನೆಂದರೆ, ನಿನ್ನ ಜಾಗದಲ್ಲಿ ಬೇರೆ ಯಾರನ್ನಾದರೂ ಕೆಲಸಕ್ಕೆ ನೇಮಿಸಿ ನೀನು ಮನೆಗೆ ಹೋಗಬಹುದು. ಸಹೋದರ, ನೀನೊಂದು ಕೆಲಸ ಮಾಡಬಹುದು. ನನ್ನ ಜಾಗದಲ್ಲಿ 1 ತಿಂಗಳ ಮಟ್ಟಿಗೆ ನೀನು ನಿನ್ನ ಕೆಲಸವನ್ನು ಮಾಡು. ಯಾವುದೇ ವೇತನ ದೊರೆತರೂ ಅದನ್ನು ನೀನೇ ಇಟ್ಟುಕೋ. ನಾನು ನನ್ನ ಅಮ್ಮನನ್ನು ನೋಡಿ ಮರಳಿ ಬಂದಾಗ ನೀನು ಬೇರೆ ಯಾವುದಾದರೂ ಕೆಲಸವನ್ನು ನೋಡಿಕೋ. ಆನಂದ್ ಪಾಲನ ಮಾತನ್ನು ಕೇಳಿ ಉತ್ತಮ್ ಯೋಚಿಸಿದನು. ಅಲ್ಲಿ ಕೆಲಸಕ್ಕಾಗಿ ಹುಡುಕಾಟ ನಡೆಸುವುದಕ್ಕಿಂತ 1 ತಿಂಗಳ ಮಟ್ಟಿಗೆ ದೊರೆತ ಈ ಕೆಲಸವನ್ನು ಮಾಡುವುದೇ ಉತ್ತಮ ಎಂದು ಅಂದುಕೊಂಡನು. ಇದಾದ ಮೇಲೆ ನನ್ನ ಬಳಿ ಸ್ವಲ್ಪ ಹಣ ಜಮಾವಣೆಯಾಗುತ್ತದೆ. ನಾನು ಈ ಪಟ್ಟಣಕ್ಕೆ ಹೊಸದಾಗಿ ಬಂದಿದ್ದೇನೆ. 1 ತಿಂಗಳಲ್ಲಿ ನಾನು ಇಲ್ಲಿಯ ಜನರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯ. ಉತ್ತಮ್ ಆನಂದ್ ಪಾಲನ ಜಾಗದಲ್ಲಿ ಕೆಲಸ ಮಾಡಲು ಶುರು ಮಾಡಿಕೊಂಡನು. ಆನಂದ್ ಪಾಲ್ ಉತ್ತಮನನ್ನು ಕರೆದುಕೊಂಡು ರಾಜನ ಆಸ್ಥಾನಕ್ಕೆ ಬಂದನು. ರಾಜ ತುಂಬ ಬುದ್ಧಿವಂತನಾಗಿದ್ದನು. ಅವನಿಗೆ ಒಬ್ಬಳೇ ಮಗಳಿದ್ದಳು. ಅವಳ ಹೆಸರು ಚಂದ್ರಪ್ರಭಾ. ಅವಳು ತುಂಬ ಸುಂದರವಾಗಿದ್ದಳು. ಈಗಷ್ಟೇ ಅವಳು ಯೌವನಕ್ಕೆ ಕಾಲಿಡುತ್ತಿದ್ದಳು. ಮಹಾರಾಜರು ತಮ್ಮ ಮಗಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು. ಏಕೆಂದರೆ ಚಂದ್ರಪ್ರಭಾ ಅವರ ಒಬ್ಬಳೇ ಮಗಳಾಗಿದ್ದಳು. ರಾಜನಿಗೆ ಕುದುರೆಯನ್ನು ಸಾಕುವುದು ಮತ್ತು ಕುದುರೆ ಸವಾರಿ ಮಾಡುವುದೆಂದರೆ ತುಂಬ ಇಷ್ಟವಾಗಿತ್ತು. ಅದು ಅವನ ಹವ್ಯಾಸ ಕೂಡ ಆಗಿತ್ತು. ಒಂದಕ್ಕಿಂತ ಒಂದು ಸುಂದರವಾದ ಬಲಿಷ್ಠವಾದ ಸಾವಿರಾರು ಕುದುರೆಗಳನ್ನು ಅವನು ಸಾಕಿದ್ದನು. ಆ ಕುದುರೆಗಳನ್ನು ನೋಡಿಕೊಳ್ಳಲು ರಾಜನು ಹಲವಾರು ಆಳುಗಳನ್ನು ಕೂಡ ನೇಮಿಸಿಕೊಂಡಿದ್ದನು. ಅವರಲ್ಲಿ ಒಬ್ಬನು ಆನಂದ್ ಪಾಲಾಗಿದ್ದನು. ಒಬ್ಬೊಬ್ಬ ನೌಕರರ ಪಾಲಿಗೆ ನೋಡಿಕೊಳ್ಳಲು 10 ಕುದುರೆಗಳು ಇದ್ದವು. ಕುದುರೆಗಳಿಗೆ ತಿನ್ನಿಸಲು ರಾಜನು ಸರಿಯಾದ ಆಹಾರಗಳನ್ನು ಅವರಿಗೆ ನೀಡುತ್ತಿದ್ದನು. ಮತ್ತೊಂದು ಕಡೆ ಆನಂದ್ ಪಾಲ್ ಉತ್ತಮನನ್ನು ಕರೆದುಕೊಂಡು ರಾಜನ ಆಸ್ಥಾನಕ್ಕೆ ಬಂದನು. ಮಹಾರಾಜರೇ, ನಾನು ಕೆಲವು ದಿನಗಳ ಮಟ್ಟಿಗೆ ನನ್ನ ಅನಾರೋಗ್ಯ ಪೀಡಿತ ಅಮ್ಮನನ್ನು ನೋಡಿಕೊಂಡು ಬರಲು ಹಳ್ಳಿಗೆ ಹೋಗುತ್ತಿದ್ದೇನೆ. ಎಲ್ಲಿಯವರೆಗೆ ನಾನು ಮರಳಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಈ ವ್ಯಕ್ತಿ ನನ್ನ ಜಾಗದಲ್ಲಿ ಕೆಲಸ ಮಾಡುತ್ತಾನೆ. ಇವನ ಹೆಸರು ಉತ್ತಮ್. ಇವನು ತುಂಬ ಪ್ರಾಮಾಣಿಕ ಹಾಗೂ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ. ನನಗೆ ನೀವು ಆಜ್ಞೆ ಕೊಡಿ. ಆಗ ಮಹಾರಾಜರು ಹೇಳಿದರು, ಇದರಲ್ಲಿ ನಾನು ಆಜ್ಞೆ ಕೊಡುವುದೇನು ಬಂತು? ಒಂದು ವೇಳೆ ಈ ವ್ಯಕ್ತಿಯ ಮೇಲೆ ನೀನು ಭರವಸೆ ಇಟ್ಟಿದ್ದರೆ ನೀನು ಹೋಗಿ ಇವನಿಗೆ ಕೆಲಸವನ್ನೆಲ್ಲ ತಿಳಿಸಿ ಹೇಳು ಮತ್ತು ಹೋಗಿ ನಿನ್ನ ಅಮ್ಮನನ್ನು ನೋಡಿಕೊಂಡು ಬಾ. ಆದರೆ ನೆನಪಿರಲಿ, ನಮ್ಮ ಕುದುರೆಯನ್ನು ನೋಡಿಕೊಳ್ಳುವುದರಲ್ಲಿ ಯಾವುದೇ ತೊಂದರೆ ಆಗಬಾರದು. ಒಂದು ವೇಳೆ ನಮ್ಮ ಕುದುರೆಯನ್ನು ನೋಡಿಕೊಳ್ಳುವುದರಲ್ಲಿ ಸ್ವಲ್ಪವಾದರೂ ತೊಂದರೆಯಾದರೆ ಅದಕ್ಕಾಗಿ ನಾವು ಇವನಿಗೆ ದಂಡವನ್ನು ನೀಡುವುದರ ಬದಲು ನಿನಗೆ ದಂಡವನ್ನು ನೀಡುತ್ತೇವೆ. ಆಗ ಆನಂದ್ ಪಾಲ್ ಹೇಳಿದನು, ಸರಿ ಮಹಾರಾಜರೇ, ಆ ರೀತಿ ಏನೂ ಆಗುವುದಿಲ್ಲ. ನಾನು ಇವನಿಗೆ ಎಲ್ಲ ಕೆಲಸವನ್ನು ಚೆನ್ನಾಗಿ ವಿವರಿಸಿ ಹೇಳುತ್ತೇನೆ. ಈ ರೀತಿಯಲ್ಲಿ ರಾಜನ ಆಜ್ಞೆಯಂತೆ ಆನಂದ್ ಪಾಲ್ ಉತ್ತಮ್ನನ್ನು ಕರೆದುಕೊಂಡು ಕುದುರೆಗಳ ಲಾಳಕ್ಕೆ ಬಂದನು. ಅಲ್ಲಿಗೆ ಬಂದು ನೋಡಿದಾಗ ಸಾವಿರಾರು ಕುದುರೆಗಳನ್ನು ಕಟ್ಟಿ ಹಾಕಲಾಗಿತ್ತು. ಆಗ ಆನಂದ್ ಪಾಲ್ ಉತ್ತಮ್ನಲ್ಲಿ ಹೇಳಿದನು, ಉತ್ತಮ್, ನನ್ನ ಪಾಲಿಗೆ ರಾಜ 10 ಕುದುರೆಗಳನ್ನು ನೀಡಿದ್ದಾರೆ. ಇವುಗಳಿಗೆ ಧಾನ್ಯವನ್ನು ತಿನ್ನಿಸಬೇಕು ಮತ್ತು ಅವುಗಳನ್ನು ಮಾಲಿಶ್ ಮಾಡಬೇಕು. ಆಗ ಉತ್ತಮ್ ಹೇಳಿದನು, ಸರಿ ಮಿತ್ರ, ನಾನು ತುಂಬ ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತೇನೆ. ಇದಾದ ಮೇಲೆ ಆನಂದ್ ಪಾಲ್ ಅವನಿಗೆ ಉಳಿಯುವ ಕೋಣೆಯನ್ನು ಕೂಡ ತೋರಿಸಿದನು ಮತ್ತು ಹೇಳಿದನು, ಇಂದಿನಿಂದ ನೀನು ಈ ಕೋಣೆಯಲ್ಲೇ ಇರಬೇಕು. ಈ ರೀತಿಯಲ್ಲಿ ಆನಂದ್ ಉತ್ತಮನಿಗೆ ಜವಾಬ್ದಾರಿಯನ್ನು ವಹಿಸಿ ತನ್ನ ಹಳ್ಳಿಗೆ ಹೊರಟು ಹೋದನು. ಇತ್ತ ಕಡೆ ಉತ್ತಮ್ ಕುದುರೆಗಳನ್ನು ಪ್ರತಿದಿನ ತೊಳೆದು ಸ್ನಾನ ಮಾಡಿಸುತ್ತಿದ್ದನು. ಇದಾದ ಮೇಲೆ ಅವುಗಳಿಗೆ ಧಾನ್ಯವನ್ನು ತಿನ್ನಿಸುತ್ತಿದ್ದನು. ರಾಜನ ಕಡೆಯಿಂದ ಕುದುರೆಗಳಿಗೆ ತಿನ್ನಿಸಲು ಪ್ರತಿದಿನ 20 ಕೆಜಿ ಕಡಲೆಕಾಳುಗಳನ್ನು ನೀಡುತ್ತಿದ್ದರು. ಉತ್ತಮನು ಅವೆಲ್ಲವನ್ನು ಒಂದು ಚೀಲದಲ್ಲಿ ಕಟ್ಟಿ ನೀರಿನಲ್ಲಿ ನೆನೆಸಿ ಕುದುರೆಗಳಿಗೆ ತಿನ್ನಲು ಕೊಟ್ಟನು. ಅವನ ಕೆಲಸ ಮುಗಿದಾಗ ಉತ್ತಮ್ ಯೋಚಿಸಿದನು, ಈಗ ನನ್ನ ಕೆಲಸವಂತೂ ಮುಗಿದಿದೆ. ನಾನು ಇತರ ಕೆಲಸದ ಆಳುಗಳ ಬಳಿ ಹೋಗಿ ಏಕೆ ಹರಟೆ ಹೊಡೆಯಬಾರದು ಎಂದು ಅಂದುಕೊಂಡನು. ಇದನ್ನೇ ಯೋಚಿಸಿ ಉತ್ತಮ್ ಆ ನೌಕರರ ಬಳಿ ಹೋಗಿ ಕುಳಿತುಕೊಂಡನು. ಅವರೆಲ್ಲರೂ ರಾಜನ ಬೇರೆ ಕುದುರೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಆಗ ಉತ್ತಮ್ ನೋಡಿದನು, ಎಲ್ಲ ನೌಕರರು ಒಟ್ಟಿಗೆ ಕುಳಿತು ಸಾರಾಯಿಯನ್ನು ಕುಡಿಯುತ್ತಿದ್ದರು
ಮತ್ತು ಅವರ ಕುದುರೆಗಳು ಈಗಲೂ ಹಸಿವಿನಿಂದ ಚಡಪಡಿಸುತ್ತಿದ್ದವು. ಆಗ ತಕ್ಷಣ ಅವರಲ್ಲಿ ಕೇಳಿದನು, ಮಿತ್ರರೇ, ನೀವು ಇಲ್ಲಿಯವರೆಗೂ ಕುದುರೆಗಳಿಗೆ ಹುಲ್ಲು ಮತ್ತು ಧಾನ್ಯವನ್ನು ಏಕೆ ನೀಡಲಿಲ್ಲ? ಕುದುರೆಗಳಿಗೆ ಆಹಾರವನ್ನು ನೀಡದೆ ಸಾರಾಯಿ ಕುಡಿಯುತ್ತಿದ್ದಿರಲ್ಲ. ಆಗ ಅವರೆಲ್ಲ ಹೇಳಿದರು, ಸಹೋದರ, ನಾವು ನಮ್ಮ ಕೆಲಸವನ್ನು ಮುಗಿಸದೆ ಎಂದಿಗೂ ಸಾರಾಯಿ ಮೋಜು ಮಸ್ತಿ ಮಾಡುವುದಿಲ್ಲ. ನಾವೆಲ್ಲರೂ ನಮ್ಮ ಕುದುರೆಗಳಿಗೆ ಧಾನ್ಯವನ್ನು ತಿನ್ನಿಸಿದ್ದೇವೆ. ಆದ್ದರಿಂದ ಇಲ್ಲಿ ಕುಳಿತು ಸಾರಾಯಿ ಕುಡಿಯಲು ಬಂದಿದ್ದೇವೆ. ಉತ್ತಮ್ ಒಂದನ್ನು ಗಮನಿಸಿದನು. ರಾಜನಿಂದ ಪಡೆದುಕೊಂಡ ಕಡಲೆಕಾಳುಗಳ ಚೀಲವು ಈಗಲೂ ಆ ನೌಕರರ ಬಳಿ ಇರುವುದನ್ನು ಖಾತ್ರಿಪಡಿಸಿಕೊಂಡನು. ಆಗ ಉತ್ತಮ್ ಹೇಳಿದನು, ಸಹೋದರರೇ, ಏಕೆ ಸುಳ್ಳು ಹೇಳುತ್ತಿದ್ದೀರಿ? ನಿಮ್ಮ ಬಳಿ ಕಾಳುಗಳ ಚೀಲ ಹಾಗೆ ಬಿದ್ದುಕೊಂಡಿದೆ ಮತ್ತು ನೀವು ಹೇಳುತ್ತಿದ್ದೀರಿ, ನಾವು ನಮ್ಮ ಕುದುರೆಗಳಿಗೆ ಆಗಲೇ ಕಾಳುಗಳನ್ನು ತಿನ್ನಿಸಿದ್ದೇವೆ ಎನ್ನುತ್ತಿದ್ದೀರಿ. ಆಗ ಅವರು ಹೇಳಿದರು, ಸಹೋದರ, ನಮ್ಮ ಬಳಿ ಇರುವ ಈ ಕಾಳುಗಳು ಕುದುರೆಗಳಿಗೆ ತಿನ್ನಿಸುವ ಕಾಳುಗಳಲ್ಲ. ಇದನ್ನು ನಾವು ಪೇಟೆಯಲ್ಲಿ ಮಾರಾಟ ಮಾಡಿ ನಮ್ಮ ಸಾರಾಯಿ ಬಂದೋಬಸ್ತು ಮಾಡಿಕೊಳ್ಳುತ್ತೇವೆ. ಆಗ ಉತ್ತಮ್ ಕೇಳಿದ, ಹಾಗಾದರೆ ಕುದುರೆಗಳಿಗೆ ಏನನ್ನು ತಿನ್ನಿಸುತ್ತೀರಿ? ಆಗ ಅವರು ಹೇಳಿದರು, ರಾಜ ನಮಗೆ 20 ಕಿಲೋ ಕಾಳುಗಳನ್ನು ನೀಡುತ್ತಾರೆ. ನಾವು 5 ಕೆಜಿ ಕಾಳುಗಳನ್ನು ಕುದುರೆಗಳಿಗೆ ತಿನ್ನಿಸುತ್ತೇವೆ. ಉಳಿದ ಕಾಳುಗಳನ್ನು ನಾವು ಮಾರಾಟ ಮಾಡಿ ನಮ್ಮ ಸಾರಾಯಿ ಮೋಜು ಮಸ್ತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇವೆ. ನೌಕರರ ಈ ವರ್ತನೆ ಉತ್ತಮನಿಗೆ ಇಷ್ಟವಾಗಲಿಲ್ಲ. ಇವರು ರಾಜನಿಗೂ ಮತ್ತು ಈ ನಿರ್ದಯಿ ಪ್ರಾಣಿಗಳಿಗೂ ಮೋಸ ಮಾಡುತ್ತಿದ್ದಾರೆ. ಇವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಮತ್ತು ನಶೆಗಾಗಿ ಈ ಕುದುರೆಗಳನ್ನು ಉಪವಾಸ ಬೀಳಿಸುತ್ತಿದ್ದಾರೆ. ಆಗ ಎಲ್ಲ ನೌಕರರು ಹೇಳಿದರು, ನೋಡು ಸಹೋದರ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ನಾವು ಇದನ್ನೆಲ್ಲ ಮಾಡಬೇಕಾಗುತ್ತದೆ. ಮಹಾರಾಜರು ಕೊಡುವ ಸಂಬಳದಿಂದ ನಮ್ಮ ಹೊಟ್ಟೆಯನ್ನು ಸರಿಯಾಗಿ ತುಂಬಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ಆ ಹಣದಿಂದ ಯಾರ ಹೊಟ್ಟೆ ತುಂಬುತ್ತದೆ ಹೇಳು? ನೀನು ಕೂಡ ಹಾಗೆ ಮಾಡು. ನಿನ್ನನ್ನು ಯಾರು ತಡೆಯುತ್ತಾರೆ? ನಿನ್ನನ್ನು ಆನಂದ್ ಪಾಲ್ ಇಲ್ಲಿಗೆ ಕೆಲಸಕ್ಕಾಗಿ ನೇಮಿಸಿದ್ದಾನೆ. ಆದ್ದರಿಂದ ನಾವು ನಿನಗೆ ಈ ಮಾತನ್ನು ಹೇಳಿದೆವು. ನೀನು ಈ ಮಾತನ್ನು ಬೇರೆ ಯಾರಿಗೂ ಹೇಳಬೇಡ. ಇಲ್ಲದೆ ಹೋದರೆ ನಿನ್ನ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಉತ್ತಮ್ ಅವರೆಲ್ಲರ ಮಾತನ್ನು ಕೇಳಿ ಸುಮ್ಮನೆ ತನ್ನ ಕೋಣೆಗೆ ಹೊರಟು ಬಂದನು ಮತ್ತು ಯೋಚಿಸತೊಡಗಿದನು. ಅವರೆಲ್ಲರೂ ಹೇಳುವುದು ಸರಿ. ನಾಳೆಯಿಂದ ನಾನು ಕೂಡ ಹಾಗೆ ಮಾಡುತ್ತೇನೆ. ಸುಳ್ಳು ಹೇಳಿ ನಾನು ಕೂಡ ತುಂಬ ಹಣವನ್ನು ಸಂಪಾದಿಸುತ್ತೇನೆ. ನಾನು ಇಲ್ಲಿ ಕೇವಲ 1 ತಿಂಗಳ ಮಟ್ಟಿಗೆ ಮಾತ್ರ ಇರಬೇಕಲ್ಲವೇ? ಆನಂದ್ ಪಾಲ್ ಬರುತ್ತಿದ್ದಂತೆ ಅವನು ನನ್ನಿಂದ ಈ ಕೆಲಸವನ್ನು ಕಿತ್ತುಕೊಳ್ಳುತ್ತಾನೆ. ಅಲ್ಲಿಯವರೆಗೆ ನಾನು ಸ್ವಲ್ಪ ಹಣವನ್ನು ಸಂಪಾದಿಸುತ್ತೇನೆ. ಅದಾದ ಮೇಲೆ ನಾನು ಯಾವುದಾದರೂ ವ್ಯಾಪಾರ ಮಾಡುತ್ತೇನೆ. ತನ್ನ ಮಂಚದ ಮೇಲೆ ಮಲಗಿಕೊಂಡೇ ಉತ್ತಮ್ ಈ ರೀತಿ ಯೋಚಿಸುತ್ತಿದ್ದನು. ಆಗ ಅವನಿಗೆ ಸಾಧು ಮಹಾರಾಜರ 2ನೇ ಮಾತು ನೆನಪಾಯಿತು. ಬೇರೆಯವರ ಹಣ, ಅಂತಸ್ತಿನ ಮೇಲೆ ನಾವು ಎಂದಿಗೂ ಮೋಸ ಮಾಡಬಾರದು ಮತ್ತು ಅದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಬಾರದು. ಬೇರೆಯವರ ವಸ್ತು, ಬೇರೆಯವರ ಧನ ಮಣ್ಣಿಗೆ ಸಮಾನ ಎಂದು ಅಂದುಕೊಳ್ಳಬೇಕು. ಎಂದಿಗೂ ನಮ್ಮ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡಬಾರದು. ಈ ಮಾತು ನೆನಪಾಗುತ್ತಿದ್ದಂತೆ ಉತ್ತಮನ ವಿಚಾರಗಳು ಬದಲಾದವು ಮತ್ತು ಯೋಚಿಸತೊಡಗಿದನು. ನಾನು ಊಟ ಮಾಡದೆ ಉಪವಾಸ ಬೇಕಾದರೆ ಇರುತ್ತೇನೆ. ಈ ಪಾಪದ ಹಣವನ್ನು ಎಂದಿಗೂ ನಾನು ತಿನ್ನುವುದಿಲ್ಲ. ಆ ದಿನದಿಂದ ಉತ್ತಮ್ ಪ್ರಾಮಾಣಿಕತೆಯಿಂದ ತನ್ನ ಕುದುರೆಗಳಿಗೆ ಮಹಾರಾಜರು ನೀಡಿದ ಎಲ್ಲ ಕಾಳುಗಳನ್ನು, ದವಸ ಧಾನ್ಯಗಳನ್ನು ನೀಡಲು ಶುರು ಮಾಡಿದನು. ಅವುಗಳನ್ನು ಚೆನ್ನಾಗಿ ನೋಡಿಕೊಂಡನು. ಹೀಗೆ ಮಾಡಿದ್ದರಿಂದ 1 ತಿಂಗಳ ಒಳಗಾಗಿ ಉತ್ತಮನ 10 ಕುದುರೆಗಳು ದಷ್ಟಪುಷ್ಟವಾಗಿ ಬಲಿಷ್ಠವಾದವು ಮತ್ತು ಉಳಿದ ನೌಕರರು ದವಸ ಧಾನ್ಯಗಳನ್ನು ಕಳ್ಳತನ ಮಾಡುತ್ತಿದ್ದರು ಮತ್ತು ಕುದುರೆಗಳಿಗೆ ಕಡಿಮೆ ತಿನ್ನಿಸುತ್ತಿದ್ದರು. ಆದ್ದರಿಂದ ಅವರೆಲ್ಲರ ಕುದುರೆಗಳು ಅಶಕ್ತವಾಗುತ್ತಾ ಸಾಗಿದವು. ಒಂದು ದಿನ ಆಸ್ಥಾನದ ದರ್ಬಾರಿನಲ್ಲಿ ರಾಜನು ಮಂತ್ರಿಗೆ ಹೇಳಿದನು, ಮಹಾಮಂತ್ರಿಗಳೇ, ನಾನು ನನ್ನ ಕುದುರೆಗಳನ್ನು ನೋಡಿ ತುಂಬ ದಿನಗಳೇ ಕಳೆದು ಹೋಗಿವೆ. ನಾನು ಕುದುರೆ ಸವಾರಿ ಮಾಡಬೇಕು. ನೀವು ನೌಕರರಿಗೆ ತಮ್ಮ ತಮ್ಮ ಕುದುರೆಗಳನ್ನು ಮೈದಾನಕ್ಕೆ ತೆಗೆದುಕೊಂಡು ಬರಲು ಹೇಳಿ. ನಾನು ನಾಳೆ ಯಾವ ಕುದುರೆ ಎಷ್ಟು ಜೋರಾಗಿ ಓಡುತ್ತದೆ ಎಂದು ಅವುಗಳಲ್ಲಿ ಸ್ಪರ್ಧೆ ಏರ್ಪಡಿಸುತ್ತೇನೆ. ರಾಜನು ಹೇಳಿದಂತೆ ಮಂತ್ರಿಯು ಎಲ್ಲ ನೌಕರರಿಗೆ ಆದೇಶ ಮಾಡಿದನು. ಕುದುರೆ ಲಾಯದ ಎಲ್ಲ ನೌಕರರು ತಮ್ಮ ತಮ್ಮ ಕುದುರೆಗಳನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಶೃಂಗಾರ ಮಾಡಿಕೊಂಡು ಮೈದಾನಕ್ಕೆ ಕರೆದುಕೊಂಡು ಬಂದರು. ರಾಜನು ಒಮ್ಮೆ ಎಲ್ಲ ಕುದುರೆಗಳ ಮೇಲೆ ದೃಷ್ಟಿ ಹಾಯಿಸಿದಾಗ ಹೆಚ್ಚಿನ ಕುದುರೆಗಳೆಲ್ಲವೂ ಸೊರಗಿ ಹೋಗಿರುವಂತೆ ಕಂಡವು. ಆದರೆ ಉತ್ತಮನ 10 ಕುದುರೆಗಳು ದಷ್ಟಪುಷ್ಟವಾಗಿ ಗುಂಡು ಗುಂಡಾಗಿದ್ದವು ಮತ್ತು ಕೊಬ್ಬಿದ್ದವು. ಅವು ಓಡಲು ತುದಿಗಾಲಲ್ಲಿ ನಿಂತಿದ್ದವು. ಇದನ್ನು ನೋಡಿ ರಾಜನಿಗೆ ಕೋಪ ಬಂದಿತ್ತು ಮತ್ತು ಮಂತ್ರಿಯಲ್ಲಿ ಹೇಳಿದನು, ಮಹಾಮಂತ್ರಿಗಳೇ, ನಮ್ಮ ಎಲ್ಲ ಕುದುರೆಗಳು ದಷ್ಟಪುಷ್ಟವಾಗಿದ್ದವು, ಆರೋಗ್ಯವಾಗಿದ್ದವು. ಈ ಸಾವಿರಾರು ಕುದುರೆಗಳಲ್ಲಿ ನಾನು ಕೇವಲ 10 ಕುದುರೆಗಳನ್ನು ಮಾತ್ರ ದಷ್ಟಪುಷ್ಟವಾಗಿ ಆರೋಗ್ಯವಾಗಿರುವಂತೆ ನೋಡುತ್ತಿದ್ದೇನೆ. ಉಳಿದ ಎಲ್ಲ ಕುದುರೆಗಳು ತುಂಬ ಸೊರಗಿ ಹೋಗಿವೆ. ಇವು ಇಷ್ಟೊಂದು ಏಕೆ ಸೊರಗಿ ಹೋಗಿವೆ? ನೌಕರರು ಇವುಗಳಿಗೆ ಧಾನ್ಯಗಳನ್ನು ತಿನ್ನಿಸುತ್ತಿಲ್ಲವೇ? ನನಗನಿಸುತ್ತಿದೆ, ನೌಕರರು ಇವುಗಳಿಗೆ ದವಸ ಧಾನ್ಯಗಳನ್ನು ತಿನ್ನಿಸುವುದರಲ್ಲಿ ಮೋಸ ಮಾಡುತ್ತಿದ್ದಾರೆ ಎಂದು ತೋರುತ್ತಿದೆ. ಆಗ ಮಹಾರಾಜರು ಉತ್ತಮನ ಬಳಿ ಬಂದು ಅವನ ಕುದುರೆಯನ್ನು ನೋಡಿದರು. ಉತ್ತಮನ ಎಲ್ಲ ಕುದುರೆಗಳು ದಷ್ಟಪುಷ್ಟವಾಗಿ ಗುಂಡು ಗುಂಡಾಗಿದ್ದವು, ಆರೋಗ್ಯವಾಗಿದ್ದವು. ಆ ಕುದುರೆಗಳನ್ನು ನೋಡಿ ರಾಜ ತುಂಬ ಪ್ರಸನ್ನನಾದನು. ಮಹಾರಾಜರು ಮಾರನೇ ದಿನ ಉತ್ತಮನನ್ನು ತನ್ನ ಆಸ್ಥಾನದ ದರ್ಬಾರಿಗೆ ಕರೆಸಿದರು ಮತ್ತು ಹೇಳಿದರು, ನೀನು ಅದೇ ನೌಕರನಲ್ಲವೇ? ನಿನ್ನನ್ನು ಆನಂದ್ ಪಾಲನು ಅವನ ಸ್ಥಾನದಲ್ಲಿ ನೇಮಿಸಿದ್ದನಲ್ಲವೇ? ಆಗ ಉತ್ತಮ್ ಉತ್ತರ ನೀಡಿದನು, ಹೌದು ಮಹಾರಾಜರೇ, ನಾನು ಅವನೇ ಆಗಿದ್ದೇನೆ. ಆಗ ರಾಜ ಕೇಳಿದನು,
ನಿನ್ನ ಕುದುರೆಗಳು ಇಷ್ಟೊಂದು ಆರೋಗ್ಯಪೂರ್ಣವಾಗಿ ದಷ್ಟಪುಷ್ಟವಾಗಿವೆ, ಉಳಿದವರ ಕುದುರೆಗಳು ಏಕೆ ಸೊರಗಿ ಹೋಗಿವೆ? ನಾನು ನಿನಗೂ ಸೇರಿ ಎಲ್ಲ ಆಳುಗಳಿಗೂ ಒಂದೇ ರೀತಿಯ ಕಾಳುಗಳು ಹಾಗೂ ದವಸ ಧಾನ್ಯಗಳನ್ನು ಕೊಡುತ್ತೇನೆ. ಅಂದ ಮೇಲೆ ಬೇರೆಲ್ಲ ಕುದುರೆಗಳು ಏಕೆ ಸೊರಗಿ ಹೋಗಿವೆ? ಇದನ್ನೇ ತಿಳಿದುಕೊಳ್ಳಲು ನಾನು ನಿನ್ನನ್ನು ಆಸ್ಥಾನಕ್ಕೆ ಕರೆದಿದ್ದೇನೆ. ರಾಜ ಕೇಳಿದಾಗ ಉತ್ತಮನು ಹೇಳಿದನು, ಮಹಾರಾಜರೇ, ಇದರ ರಹಸ್ಯವನ್ನಂತೂ ನಾನು ನಿಮಗೆ ಹೇಳುತ್ತೇನೆ. ಆದರೆ ಕುದುರೆ ಲಾಯದ ಬೇರೆಲ್ಲ ನೌಕರರು ಇಲ್ಲಿ ಹಾಜರಿದ್ದರೆ ಮಾತ್ರ ನಾನು ಆ ರಹಸ್ಯವನ್ನು ನಿಮ್ಮಲ್ಲಿ ಹೇಳುತ್ತೇನೆ. ರಾಜನು ಆದೇಶ ನೀಡಿ ತಕ್ಷಣ ನೌಕರರನ್ನು ದರ್ಬಾರಿಗೆ ಕರೆಸಿದನು. ಆಗ ರಾಜನು ಉತ್ತಮನಲ್ಲಿ ಕೇಳಿದನು, ಈಗ ಹೇಳು, ಉಳಿದ ಕುದುರೆಗಳು ಸೊರಗಿ ಹೋಗುವ ಹಿಂದೆ ಯಾವ ಕಾರಣವಿದೆ ಹೇಳು. ಆಗ ಉತ್ತಮ್ ಹೇಳಿದನು, ಮಹಾರಾಜ, ನಿಮ್ಮ ಉಳಿದ ನೌಕರರು ತುಂಬ ಮೋಸಗಾರರಾಗಿದ್ದಾರೆ, ಆಸೆಬುರುಕರಾಗಿದ್ದಾರೆ ಮತ್ತು ನಶೆಯ ಚಟಕ್ಕೆ ಒಳಗಾಗಿದ್ದಾರೆ. ನೀವು ಕುದುರೆಗಳಿಗೆ ಪ್ರತಿದಿನ 20 ಕೆಜಿ ದವಸ ಧಾನ್ಯಗಳನ್ನು ನೀಡುತ್ತೀರಿ, ಆದರೆ ಇವರು 5 ಕೆಜಿ ಕಾಳುಗಳನ್ನು ಕುದುರೆಗಳಿಗೆ ತಿನ್ನಿಸುತ್ತಾರೆ. ಉಳಿದ 15 ಕೆಜಿ ಕಾಳುಗಳನ್ನು ಪೇಟೆಯಲ್ಲಿ ಮಾರಾಟ ಮಾಡಿ ಸಾರಾಯಿಯನ್ನು ತರುತ್ತಾರೆ. ಕುದುರೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ದವಸ ಧಾನ್ಯಗಳು ದೊರೆಯದಿದ್ದ ಕಾರಣ ಅವು ಸೊರಗಿ ಹೋಗಿವೆ. ಆದರೆ ನಾನು ತುಂಬ ಪ್ರಾಮಾಣಿಕತೆಯಿಂದ ನೀವು ಕೊಟ್ಟ ಎಲ್ಲ ರೇಷನನ್ನು ಕುದುರೆಗಳಿಗೆ ತಿನ್ನಿಸಿದ್ದೇನೆ. ಆದ್ದರಿಂದ ನನ್ನ ಕುದುರೆಗಳು ತುಂಬ ಆರೋಗ್ಯಪೂರ್ಣವಾಗಿವೆ, ದಷ್ಟಪುಷ್ಟವಾಗಿವೆ. ಇದನ್ನು ಕೇಳಿ ರಾಜನ ಕಣ್ಣುಗಳು ಕೆಂಪಾದವು ಮತ್ತು ನೌಕರರ ಕಡೆಗೆ ಕೆಂಗಣ್ಣು ಬೀರುತ್ತಾ ಹೇಳಿದನು, ನಾವು ಸಂಬಳ ನೀಡುತ್ತಿರುವುದು ನಿಮಗೆ ಇದಕ್ಕಾಗಿ ಏನು? ನೀವು ಕುದುರೆಗಳಿಗೆ ನೀಡಿದ ಎಲ್ಲ ಧಾನ್ಯಗಳನ್ನು ತಿನ್ನಲಿ ಎಂದು ನಾವು ನಿಮಗೆ ಸಂಬಳವನ್ನು ನೀಡುತ್ತೇವೆಯೇ? ಈ ಮಾತಿಗೆ ಉಳಿದ ಎಲ್ಲ ನೌಕರರು ತಲೆಯನ್ನು ತಗ್ಗಿಸಿದರು ಮತ್ತು ಸುಮ್ಮನಾದರು. ಹೆದರಿಕೆಯಿಂದ ಗಡಗಡ ನಡುಗತೊಡಗಿದರು ಮತ್ತು ಹೇಳಿದರು, ಮಹಾರಾಜರೇ, ನಮ್ಮನ್ನು ಕ್ಷಮಿಸಿ, ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಾವು ಮತ್ತೊಮ್ಮೆ ಇಂತಹ ತಪ್ಪನ್ನು ಮಾಡುವುದಿಲ್ಲ. ನಾನು ನಿಮ್ಮೆಲ್ಲರ ತಲೆಯನ್ನು ಈಗಲೇ ಕತ್ತರಿಸುತ್ತೇನೆ, ಏಕೆಂದರೆ ನೀವು ನಮಗೆ ಮೋಸ ಮಾಡಿದ್ದೀರಿ. ರಾಜನನ್ನು ಅತ್ಯಂತ ಕ್ರೋಧದಲ್ಲಿ ನೋಡಿ ತಕ್ಷಣ ಉತ್ತಮ್ ಹೇಳಿದನು, ಮಹಾರಾಜರೇ, ಈ ಬಾರಿ ಇವರನ್ನು ಕ್ಷಮಿಸಿ. ಇವರು ಮತ್ತೊಮ್ಮೆ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ನಾನು ನಂಬಿದ್ದೇನೆ. ಉತ್ತಮ್ ಹೇಳಿದನೆಂದು ಮಹಾರಾಜರು ಅವರಿಗೆ ಎಚ್ಚರಿಕೆ ನೀಡಿ ಕಳುಹಿಸಿಕೊಟ್ಟರು. ಉತ್ತಮನ ಪ್ರಾಮಾಣಿಕತೆಯನ್ನು ನೋಡಿ ಮಹಾರಾಜರು ಉತ್ತಮನಿಗೆ ಶಹಬಾಸ್ ನೀಡಿದರು. ಉತ್ತಮನನ್ನು ಎಲ್ಲ ಸಾವಿರಾರು ಕುದುರೆಗಳನ್ನು ನೋಡಿಕೊಳ್ಳುವ ಕುದುರೆ ಲಾಯದ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದರು ಮತ್ತು ಹೇಳಿದರು, ಉತ್ತಮ್, ಇಂದಿನಿಂದ ನಿನ್ನ ಕೆಲಸ ಇಷ್ಟೇ. ನೀನು ಎಲ್ಲ ಆಳುಗಳ ಮೇಲೆ ಒಂದು ಕಣ್ಣಿಡಬೇಕು. ಒಂದು ವೇಳೆ ಯಾರಾದರೂ ಕುದುರೆಯ ದವಸ ಧಾನ್ಯಗಳನ್ನು ಕಳ್ಳತನ ಮಾಡಿದರೆ ತಕ್ಷಣ ಅದನ್ನು ನೀವು ನಮಗೆ ತಿಳಿಸಬೇಕು. ಈ ಕೆಲಸಕ್ಕಾಗಿ ನಾವು ಪ್ರತಿ ತಿಂಗಳು ನಿನಗೆ 10,000 ಸ್ವರ್ಣ ಮುದ್ರೆಗಳನ್ನು ನೀಡುತ್ತೇವೆ. ರಾಜನು ಕಠೋರವಾಗಿ ಎಚ್ಚರಿಕೆ ನೀಡುವುದರೊಂದಿಗೆ ಆ ಎಲ್ಲ ನೌಕರರನ್ನು ಬಿಟ್ಟನು. ಉತ್ತಮ್ನನ್ನು ಅವರೆಲ್ಲರ ಮೇಲೆ ನಿಗಾ ಇಡಲು ನೇಮಿಸಿದನು. ರಾಜ ತನ್ನ ಬೆರಳಲ್ಲಿ ಒಂದು ವಜ್ರದ ಉಂಗುರವನ್ನು ತೊಟ್ಟಿದ್ದನು. ಆ ಉಂಗುರವನ್ನು ತೆಗೆದು ರಾಜನು ಬಹುಮಾನದ ರೂಪದಲ್ಲಿ ಉತ್ತಮನಿಗೆ ನೀಡಿದರು ಮತ್ತು ಮಹಾರಾಜರು ಹೇಳಿದರು, ನೀನು ಯಾವಾಗ ನಮ್ಮನ್ನು ಭೇಟಿ ಮಾಡಬೇಕು ಎಂದು ಅಂದುಕೊಳ್ಳುತ್ತೀಯೋ ಆಗ ಈ ಉಂಗುರವನ್ನು ತೋರಿಸಿ ನನ್ನನ್ನು ಯಾವುದೇ ಸಂದರ್ಭದಲ್ಲಾದರೂ ಭೇಟಿ ಮಾಡಬಹುದು. ಕುದುರೆ ಲಾಯದಲ್ಲಿ ಉತ್ತಮನು ಎಲ್ಲ ನೌಕರರನ್ನು ಕರೆದು ಅವರಿಗೆ ತಿಳಿಸಿ ಹೇಳಿದನು, ನೋಡಿ, ಈ ಬಾರಿ ನಿಮ್ಮೆಲ್ಲರನ್ನು ನಾನು ರಕ್ಷಿಸಿದ್ದೇನೆ. ಆದರೆ ಮತ್ತೊಮ್ಮೆ ನಿಮ್ಮ ತಪ್ಪು ಕಣ್ಣ ಮುಂದೆ ಬಂದರೆ ಮಹಾರಾಜರು ನಿಮ್ಮನ್ನು ಜೈಲಿಗೆ ಹಾಕುತ್ತಾರೆ. ಆದ್ದರಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ. ಆ ದಿನದಿಂದ ಎಲ್ಲ ನೌಕರರು ತಮ್ಮ ಕುದುರೆಗಳಿಗೆ ಪ್ರಾಮಾಣಿಕತೆಯಿಂದ ದವಸ ಧಾನ್ಯಗಳನ್ನು ತಿನ್ನಿಸತೊಡಗಿದರು. ಆನಂತರ ಅವರು ಎಂದಿಗೂ ಮೋಸ ಮಾಡಲಿಲ್ಲ. ಎಲ್ಲ ಕುದುರೆಗಳು ಮತ್ತೊಮ್ಮೆ ಆರೋಗ್ಯಪೂರ್ಣವಾಗಿ ದಷ್ಟಪುಷ್ಟವಾದವು. ಇತ್ತ ಕಡೆ 1 ತಿಂಗಳು ಕಳೆಯಿತು. ಆ ಕಡೆಯಿಂದ ಆನಂದ್ಪಾಲ್ ಅಮ್ಮನನ್ನು ಭೇಟಿ ಮಾಡಿ ತನ್ನ ನೌಕರಿಗೆ ಮರಳಿದನು. ಆನಂದ್ಪಾಲ್ ನೌಕರಿಗೆ ಮರಳುತ್ತಿದ್ದಂತೆ ಎಲ್ಲ ನೌಕರರು ಅವನನ್ನು ಸುತ್ತುವರೆದು ಉತ್ತಮನ ಎಲ್ಲ ನಡವಳಿಕೆಯನ್ನು ಆನಂದ್ಪಾಲನಿಗೆ ಹೇಳಿದರು. ನಮ್ಮ ಮೋಸದಾಟವನ್ನು ಉತ್ತಮನು ಮಹಾರಾಜರಿಗೆ ಹೇಳಿದನು ಮತ್ತು ಮಹಾರಾಜರು ಉತ್ತಮ್ನನ್ನು ಕುದುರೆ ಲಾಯದ ಮುಖ್ಯಸ್ಥನನ್ನಾಗಿ ಮಾಡಿದ್ದಾರೆ. ಆಗ ಆನಂದ್ಪಾಲ್ ಹೇಳಿದನು, ನೀವೇನು ಚಿಂತೆ ಮಾಡಬೇಡಿ. ಆಗ ಉಳಿದ ನೌಕರರು ಹೇಳಿದರು, ಇಲ್ಲ, ಅವನು ಇಲ್ಲಿಂದ ಎಂದಿಗೂ ಹೋಗುವುದಿಲ್ಲ, ಏಕೆಂದರೆ ಮಹಾರಾಜರು ನಮ್ಮನ್ನೆಲ್ಲ ನೋಡಿಕೊಳ್ಳಲು ಅವನನ್ನು ನೌಕರಿಗೆ ತೆಗೆದುಕೊಂಡಿದ್ದಾರೆ. ಇದಾದ ಮೇಲೆ ಆನಂದ್ಪಾಲ್ ಉತ್ತಮನ ಬಳಿ ಹೋದನು. ಆ ಸಮಯದಲ್ಲಿ ಉತ್ತಮ್ ಕೋಣೆಯಲ್ಲಿ ಮಲಗಿಕೊಂಡಿದ್ದನು. ಆನಂದ್ಪಾಲನನ್ನು ನೋಡಿ ಉತ್ತಮ್ ತುಂಬ ಖುಷಿಯಾದನು. ಗೆಳೆಯ, ನೀನು ಬಂದೆಯಾ? ನಿನ್ನನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಆನಂದ್ಪಾಲ್ ಉತ್ತಮನ ಬಳಿ ಕುಳಿತುಕೊಂಡನು. ಆನಂತರ ಉತ್ತಮ್ ನಡೆದ ಘಟನೆಯ ಎಲ್ಲ ವಿವರವನ್ನು ಆನಂದ್ಪಾಲನಿಗೆ ವಿವರಿಸಿ ಹೇಳಿದನು. ಆಗ ಆನಂದ್ಪಾಲ್ ಹೇಳಿದನು, ನಿನಗಿಂತ ಮೊದಲು ನನಗೆ ಈ ವಿಷಯ ಗೊತ್ತಾಗಿತ್ತು. ಆನಂತರ ಅವರಿಬ್ಬರು ಜೊತೆಗೆ ಕುಳಿತು ಊಟ ಮಾಡಿದರು. ಊಟ ಮಾಡಿದ ನಂತರ ಇಬ್ಬರು ತಮ್ಮ ತಮ್ಮ ಹಾಸಿಗೆಯಲ್ಲಿ ಮಲಗಿಕೊಂಡರು. ಆನಂದ್ಪಾಲ್ ಮನದಲ್ಲಿಯೇ ಉತ್ತಮನ ಮೇಲೆ ಹೊಟ್ಟೆಕಿಚ್ಚು ಪಡತೊಡಗಿದನು, ಏಕೆಂದರೆ ರಾಜ ಅವನಿಗಿಂತಲೂ ದೊಡ್ಡ ಪದವಿಯನ್ನು ಉತ್ತಮನಿಗೆ ನೀಡಿದ್ದನು. ಉತ್ತಮನು ನೌಕರರ ಕಳ್ಳತನವನ್ನು ರಾಜನಿಗೆ ಹಿಡಿದುಕೊಟ್ಟಿದ್ದನು. ಆನಂದ್ಪಾಲ್ ಇದರಿಂದ ಹೊಟ್ಟೆಕಿಚ್ಚು ಪಡತೊಡಗಿದನು, ಏಕೆಂದರೆ ಆನಂದ್ಪಾಲನು ಕೂಡ ಕಳ್ಳತನ ಮಾಡುತ್ತಿದ್ದನು ಮತ್ತು ಅವನಿಗೆ ಉತ್ತಮನ ಈ ನಡೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆನಂದ್ಪಾಲ್ ಉತ್ತಮನನ್ನು ಕೀಳಾಗಿ ನಡೆಸಿಕೊಳ್ಳಬೇಕು ಎಂದು ಅಂದುಕೊಂಡನು ಮತ್ತು ಇದಕ್ಕಾಗಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ಅಂದುಕೊಂಡನು.
ಆನಂತರ ತನ್ನ ಕೋಣೆಯಲ್ಲಿ ಮಲಗಿಕೊಂಡನು. ಉತ್ತಮನು ಹೊರಟು ಹೋದನು, ಏಕೆಂದರೆ ರಾಜ ಅವನಿಗೆ ಬೇರೆ ಕೋಣೆಯನ್ನು ನೀಡಿದ್ದನು. ಆಕಾಶದಲ್ಲಿ ಮೋಡಗಳು ಆವರಿಸಿದ್ದವು. ತುಂತುರು ಮಳೆ ಸುರಿಯುತ್ತಿತ್ತು. ಕೋಲ್ಮಿಂಚು ಮಿಂಚುತ್ತಿತ್ತು. ಮತ್ತೊಂದು ಕಡೆ ರಾಜಕುಮಾರಿ ಚಂದ್ರಪ್ರಭಾಳ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ, ಏಕೆಂದರೆ ಆನಂದ್ಪಾಲ್ ಮತ್ತು ರಾಜಕುಮಾರಿ ಚಂದ್ರಪ್ರಭಾಳ ಮಧ್ಯೆ ಪ್ರೇಮ ಪ್ರಸಂಗ ನಡೆಯುತ್ತಿತ್ತು. ರಾಜಕುಮಾರಿ ಯಾವಾಗಲೂ ರಾತ್ರಿ ಆನಂದ್ಪಾಲನನ್ನು ಭೇಟಿಯಾಗಲು ಬರುತ್ತಿದ್ದಳು. ಇಂದು ಆನಂದ್ಪಾಲ್ ಮರಳಿ ಬಂದಿದ್ದಾನೆಂದು ಅವಳಿಗೆ ತಿಳಿದಿತ್ತು. ಅವಳು ಯೋಚಿಸಿದಳು, ಈಗ ಉತ್ತಮ್ ಹೊರಟು ಹೋಗಿರಬಹುದು ಎಂದುಕೊಂಡು ರಾತ್ರಿ ಮಹಡಿಯ ಮೇಲೆ ಅತ್ತಿಂದಿತ್ತ ತಿರುಗಾಡುತ್ತಿದ್ದಳು. ತನ್ನ ಪ್ರೇಮಿ ಆನಂದ್ಪಾಲ್ನನ್ನು ಭೇಟಿಯಾಗಲು ಚಡಪಡಿಸುತ್ತಿದ್ದಳು. ಆ ಸಂದರ್ಭದಲ್ಲಿ ಉತ್ತಮ್ ಯಾವುದೋ ಕೆಲಸಕ್ಕಾಗಿ ನಡೆದುಕೊಂಡು ಬಂದನು. ಆಕಸ್ಮಿಕವಾಗಿ ಉತ್ತಮ್ ಆನಂದ್ಪಾಲ್ನ ಕೋಣೆಗೆ ಬಂದು ತಲುಪಿದಾಗ ಅವನಿಗೆ ಆನಂದ್ಪಾಲನ ಕೋಣೆಯಿಂದ ಯಾವುದೋ ಸ್ತ್ರೀ ಮಾತನಾಡುತ್ತಿರುವುದು ಕೇಳಿಸಿತು. ಕೋಣೆಯ ಒಳಗಡೆ ಇಣುಕಿ ನೋಡಿದನು. ಆನಂದ್ಪಾಲ್ನ ಜೊತೆಗೆ ರಾಜಕುಮಾರಿ ಚಂದ್ರಪ್ರಭಾರನ್ನು ನೋಡಿ ಅವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದನು. ಉತ್ತಮ್ ಇದನ್ನೆಲ್ಲವನ್ನು ನೋಡಿ ಸುಮ್ಮನೆ ತನ್ನ ಕೋಣೆಯ ಕಡೆಗೆ ನಡೆದುಕೊಂಡು ಬಂದನು. ಮತ್ತೊಂದು ಕಡೆ ಆನಂದ್ಪಾಲನು ರಾಜಕುಮಾರಿಯಲ್ಲಿ ಹೇಳಿದನು, ಪ್ರಿಯೆ, ಈ ಸಂದರ್ಭದಲ್ಲಿ ಉತ್ತಮ್ ಇಲ್ಲಿಯವರೆಗೂ ನಮ್ಮ ದಾರಿಗೆ ಮುಳ್ಳಾಗಿದ್ದಾನೆ. ಹೇಗಾದರೂ ಮಾಡಿ ನೀನು ಉತ್ತಮ್ನನ್ನು ಸಾಗಿಸು, ಆಗ ನಾನು ನಿಶ್ಚಿಂತನಾಗುತ್ತೇನೆ. ಆಗ ರಾಜಕುಮಾರಿ ಹೇಳಿದಳು, ಪ್ರಾಣನಾಥ, ಇದು ಒಂದು ದೊಡ್ಡ ಕೆಲಸವೇನು? ನೀವು ನಿಶ್ಚಿಂತೆಯಿಂದ ಇರಿ. ನಾನು ನನ್ನ ತಂದೆಗೆ ಹೇಳಿ ಇವನಿಗೆ ಮೃತ್ಯುದಂಡವನ್ನು ಕೊಡಿಸುತ್ತೇನೆ. ಮತ್ತೊಂದು ಕಡೆ ಉತ್ತಮ್ ಯೋಚಿಸುತ್ತಿದ್ದನು, ಆನಂದ್ಪಾಲ್ ರಾಜನ ಕಣ್ಣಿಗೆ ಮಣ್ಣೆರಚಿ ಅವರ ಮಗಳನ್ನು ಪ್ರೀತಿಸುತ್ತಿದ್ದಾನೆ. ಇದು ರಾಜನಿಗೆ ಮೋಸ ಮಾಡಿದ ಹಾಗೆ. ನಾನು ಈ ವಿಷಯವನ್ನು ಮಹಾರಾಜರಿಗೆ ಆದಷ್ಟು ಬೇಗ ತಿಳಿಸಬೇಕು. ಇದನ್ನೇ ಯೋಚಿಸಿ ಉತ್ತಮ್ ರಾಜನಿಗೆ ಸಂದೇಶವನ್ನು ನೀಡಲು ಆಸ್ಥಾನದ ಕಡೆಗೆ ಹೊರಟನು. ಆಗ ಅವನಿಗೆ ಸಾಧು ಮಹಾರಾಜನ 3ನೇ ಮಾತು ನೆನಪಾಯಿತು. ಸಾಧು ಅವರು ಹೇಳಿದ್ದರು, ಒಂದು ವೇಳೆ ಯಾರದೇ ರಹಸ್ಯಗಳು ನಮಗೆ ತಿಳಿದರೆ ಅದನ್ನು ಯಾರಲ್ಲಿಯೂ ಹೇಳಿಕೊಳ್ಳಬಾರದು. ಹಾಗೆ ಮಾಡಿದರೆ ನಾವೇ ಸ್ವತಃ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಇದನ್ನು ಯೋಚಿಸಿ ಉತ್ತಮನ ಕಾಲುಗಳು ಅಲ್ಲೇ ನಿಂತವು. ಅವನು ಯೋಚಿಸಿದನು, ಒಂದು ವೇಳೆ ನಾನು ಇದನ್ನು ಮಹಾರಾಜರಿಗೆ ಹೇಳಿದರೆ ಬಹುಶಃ ಮಹಾರಾಜರು ನನ್ನ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ನನ್ನ ಮಗಳ ಹೆಸರನ್ನು ಹಾಳು ಮಾಡುತ್ತಿದ್ದೀಯಾ ಎಂದು ಹೇಳಬಹುದು. ಇದಕ್ಕೆ ವಿರುದ್ಧವಾಗಿ ನಾನು ರಾಜನ ಕ್ರೋಧಕ್ಕೆ ಬಲಿಯಾಗುತ್ತೇನೆ. ಇದನ್ನು ಯೋಚಿಸಿ ಉತ್ತಮನು ತನ್ನ ಕೋಣೆಗೆ ಮರಳಿ ಬಂದನು ಮತ್ತು ಸುಮ್ಮನೆ ತನ್ನ ಮಂಚದ ಮೇಲೆ ಮಲಗಿಕೊಂಡನು. ಮತ್ತೊಂದು ಕಡೆ ರಾಜಕುಮಾರಿ ಚಂದ್ರಪ್ರಭಾ ಅನಂತಪಾಲನನ್ನು ಭೇಟಿ ಮಾಡಿ ತನ್ನ ಕೋಣೆಗೆ ಹೊರಟು ಬಂದಳು. ತನ್ನ ಕೋಣೆಗೆ ಬಂದು ಅವಳು ಒಳಗಡೆಯಿಂದ ಬಾಗಿಲನ್ನು ಹಾಕಿಕೊಂಡಳು ಮತ್ತು ಜೋರಾಗಿ ಅಳಲು ಶುರು ಮಾಡಿದಳು. ನನ್ನನ್ನು ರಕ್ಷಿಸಿ, ರಕ್ಷಿಸಿ ಎಂದು ಕೂಗಿಕೊಂಡಳು. ರಾಜಕುಮಾರಿ ಕೂಗಾಡುತ್ತಿರುವುದನ್ನು ಕೇಳಿ ಅರಮನೆಯ ಎಲ್ಲ ನೌಕರರು, ದಾಸದಾಸಿಯರು ಎಲ್ಲರೂ ಎಚ್ಚರಗೊಂಡರು. ತರಾತುರಿಯಲ್ಲಿ ಮಹಾರಾಜರಿಗೆ ವಿಷಯವನ್ನು ಮುಟ್ಟಿಸಿದರು. ಮಹಾರಾಜರು ಓಡುತ್ತಾ ಅಂತಃಪುರಕ್ಕೆ ಬಂದರು. ತನ್ನ ಮಗಳಲ್ಲಿ ಕೇಳಿದರು, ಮಗಳೇ, ಏನಾಯಿತು? ನೀನು ಏಕೆ ಅಳ್ತಾ ಇದೀಯಾ? ಆನಂದ್ಪಾಲನ ಹೇಳಿಕೆಯಂತೆ ರಾಜಕುಮಾರಿ ಒಂದು ಷಡ್ಯಂತ್ರವನ್ನು ರಚಿಸಿದ್ದಳು. ಒಂದೇ ಸಮನೆ ಹೇಳಿದಳು, ಅಪ್ಪಾಜಿ, ಅಪ್ಪಾಜಿ, ನೀನು ಹೊಸ ನೌಕರನನ್ನು ನೌಕರಿಗೆ ತೆಗೆದುಕೊಂಡಿದ್ದೀಯಲ್ಲ, ನಿನ್ನ ಈ ನೌಕರನು ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ. ಅವನು ರಾತ್ರಿ ನನ್ನ ಕೋಣೆಗೆ ಬಂದನು. ನನ್ನ ಮಾನಹರಣ ಮಾಡಲು ಪ್ರಯತ್ನಿಸಿದನು. ನಾನು ಕೂಗಾಡಿದ್ದರಿಂದ ಅವನು ಕಿಟಕಿಯಿಂದ ಜಿಗಿದು ಓಡಿ ಹೋದನು. ನೀವು ಕೊಟ್ಟ ಉಂಗುರವನ್ನು ಅವನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಅಂಗರಕ್ಷಕರಿಗೆ ಉಂಗುರವನ್ನು ತೋರಿಸಿ ಒಳಗಡೆ ಬಂದಿರಬಹುದು. ಮಗಳ ಬಾಯಿಯಿಂದ ಈ ಮಾತನ್ನು ಕೇಳಿ ಮಹಾರಾಜನ ಕೋಪ ನೆತ್ತಿಗೇರಿತು ಮತ್ತು ಹೇಳಿದನು, ಮಗಳೇ, ಅವನಿಗೆ ಇಷ್ಟೊಂದು ಧೈರ್ಯವೇ? ನೀನು ಚಿಂತೆ ಮಾಡಬೇಡ. ಅವನು ನಿನ್ನ ಅಂತಃಪುರಕ್ಕೆ ಪ್ರವೇಶ ಮಾಡಿದ್ದಾನೆ. ನಾನು ಈಗಲೇ ಅವನನ್ನು ಇಲ್ಲಿಗೆ ಕರೆಸುತ್ತೇನೆ. ಆಗ ರಾಜಕುಮಾರಿ ಹೇಳಿದಳು, ಅಪ್ಪಾಜಿ, ಅವರನ್ನು ಕರೆದು ಕೇಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅವನ ಈ ತಪ್ಪಿಗಾಗಿ ಎಲ್ಲಿಯವರೆಗೆ ನೀವು ಅವನಿಗೆ ಮೃತ್ಯುದಂಡವನ್ನು ನೀಡುವುದಿಲ್ಲವೋ ನಾನು ಅಲ್ಲಿಯವರೆಗೆ ಅನ್ನ ಆಹಾರವನ್ನು ಸೇವಿಸುವುದಿಲ್ಲ. ಆಗ ರಾಜ ಹೇಳಿದನು, ಮಗಳೇ, ನಿನ್ನ ಆಸೆಯಂತೆ ಆಗಲಿ. ನಾನು ಅವನಿಗೆ ಮೃತ್ಯುದಂಡವನ್ನು ನೀಡುತ್ತೇನೆ. ರಾಜಕುಮಾರಿಗೆ ಆಶ್ವಾಸನೆ ನೀಡಿ ರಾಜ ತನ್ನ ಆಸ್ಥಾನಕ್ಕೆ ಮರಳಿ ಬಂದನು. ಇತ್ತ ಕಡೆ ರಾಜಕುಮಾರಿ ಮನದಲ್ಲೇ ಪ್ರಸನ್ನಳಾದಳು. ಇಂದು ನನ್ನ ಷಡ್ಯಂತ್ರವು ಸಫಲವಾಯಿತು. ಈಗ ನನ್ನ ಹಾಗೂ ಆನಂದ್ಪಾಲನ ನಡುವೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಇದಾದ ಮೇಲೆ ರಾಜ ತನ್ನ ಸೇನಾಧಿಕಾರಿಯ ಬಳಿ ಬಂದನು, ಏಕೆಂದರೆ ಅವರ ಕಣ್ಣಿನ ನಿದ್ದೆ ಮಾಯವಾಗಿತ್ತು. ಅವರು ಯೋಚಿಸುತ್ತಿದ್ದರು, ನಾಳೆ ಬೆಳಿಗ್ಗೆ ಉತ್ತಮ್ನನ್ನು ದರ್ಬಾರಿಗೆ ಕರೆಸಿ ಅವನಿಗೆ ಮೃತ್ಯುದಂಡವನ್ನು ನೀಡುತ್ತೇನೆ. ತಕ್ಷಣ ಅವರ ತಲೆಯಲ್ಲಿ ಮತ್ತೊಂದು ವಿಚಾರ ಹೊಳೆಯಿತು. ಒಂದು ವೇಳೆ ದರ್ಬಾರಿನ ಮಂತ್ರಿಗಳು ಇವನಿಗೆ ಏಕೆ ಮೃತ್ಯುದಂಡವನ್ನು ನೀಡುತ್ತಿದ್ದೀರಿ ಎಂದು ಕೇಳಿದರೆ ನಾನು ಏನು ಹೇಳಬೇಕು? ಒಂದು ವೇಳೆ ಇವನು ನನ್ನ ಮಗಳ ಮಾನವನ್ನು ಹರಣ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೇಳಿದರೆ ಇದರಲ್ಲಿ ನನ್ನ ಮರ್ಯಾದೆ ಹೋಗುತ್ತದೆ. ಜನರು ನನ್ನ ಹಿಂದೆಯೇ ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ. ಆಗ ರಾಜನ ತಲೆಯಲ್ಲಿ ಇನ್ನೊಂದು ಉಪಾಯ ಹೊಳೆಯಿತು. ನಾನು ಇವನಿಗೆ ಕಾನೂನಾತ್ಮಕವಾಗಿ ಯಾವುದೇ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ನಾನು ಇವನನ್ನು ಬೇರೆಯವರ ಕೈಗೆ ಒಪ್ಪಿಸಿ ಯಾರಿಗೂ ತಿಳಿಯದ ಹಾಗೆ ಇವನ ಕಥೆಯನ್ನು ಮುಗಿಸುತ್ತೇನೆ. ಇದರಿಂದ ಯಾರಿಗೂ ಗೊತ್ತಾಗುವುದಿಲ್ಲ ಮತ್ತು ನನ್ನ ಮಗಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವ ಈ ಕಾಮುಕನು ಕೂಡ ತಾನು ಮಾಡಿದ್ದಕ್ಕೆ ಪ್ರತಿಫಲವನ್ನು ಅನುಭವಿಸುತ್ತಾನೆ.
ಆಗ ರಾಜನ ತಲೆಯಲ್ಲಿ ಆ ಕಟುಕನ ವಿಚಾರ ನೆನಪಾಯಿತು. ನಾಳೆ ನಾನು ಇವನನ್ನು ಆ ಕಟುಕನ ಕೈಯಲ್ಲಿ ಸಾಯಿಸುತ್ತೇನೆ. ಇದನ್ನೆಲ್ಲ ಯೋಚಿಸಿ ರಾಜನು ನಿದ್ದೆ ಹೋದನು. ಮಾರನೇ ದಿನ ನಿದ್ದೆಯಿಂದ ಎದ್ದು ಹೊರಗಡೆ ತಿರುಗಾಡಲು ಹೋದಾಗ ಕಟುಕನ ಕಸಾಯಿ ಖಾನೆ ಬಳಿ ಬಂದನು. ರಾಜ ಸ್ವತಃ ತನ್ನ ಬಳಿ ಬಂದಿರುವುದನ್ನು ನೋಡಿ ಕಟುಕನು ರಾಜನ ಕಾಲಿಗೆ ಬಿದ್ದು ಹೇಳಿದನು, ಮಹಾರಾಜರೇ, ನೀವು ಇಲ್ಲಿಗೆ ಬರುವ ಕಷ್ಟವನ್ನು ಏಕೆ ತೆಗೆದುಕೊಂಡಿರಿ? ನನಗೆ ಹೇಳಿ ಕಳುಹಿಸಿದ್ದರೆ ನಾನೇ ಅಲ್ಲಿಗೆ ಬರುತ್ತಿದ್ದೆ. ಆಗ ರಾಜ ಹೇಳಿದನು, ಇಲ್ಲ, ಈ ಕೆಲಸ ನಾನು ಇಲ್ಲಿಗೆ ಬಂದು ಮಾಡಬೇಕಾಗಿತ್ತು. ನನಗೆ ನಿನ್ನಿಂದ ಒಂದು ಅಗತ್ಯವಾದ ಕೆಲಸ ಮಾಡಿಸಬೇಕಾಗಿದೆ. ನಿನ್ನ ಬಳಿ ಒಬ್ಬ ವ್ಯಕ್ತಿಯನ್ನು ಕಳುಹಿಸಿಕೊಡುತ್ತೇನೆ. ನೀನು ಅವನ ತಲೆಯನ್ನು ಕತ್ತರಿಸಬೇಕು. ಇದಾದ ಮೇಲೆ ಮತ್ತೊಬ್ಬ ವ್ಯಕ್ತಿಯನ್ನು ಕಳುಹಿಸಿಕೊಡುತ್ತೇನೆ. ಒಂದು ಬಟ್ಟೆಯಲ್ಲಿ ಕತ್ತರಿಸಿದ ತಲೆಯನ್ನು ಕಟ್ಟಿ ಆ ವ್ಯಕ್ತಿಯ ಕೈಗೆ ನೀಡಬೇಕು. ಇದು ಯಾರಿಗೂ ತಿಳಿಯಬಾರದು. ಇದನ್ನು ಕೇಳಿ ಕಟುಕ ಒಮ್ಮೆ ದಂಗಾಗಿ ಹೋದನು ಮತ್ತು ಹೇಳಿದನು, ಮಹಾರಾಜರೇ, ನೀವು ಇದೇನು ಮಾತನಾಡುತ್ತಿದ್ದೀರಿ? ಆಗ ಮಹಾರಾಜರು ಹೇಳಿದರು, ಹೌದು, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ನಾನು ಒಬ್ಬ ವ್ಯಕ್ತಿಯನ್ನು ಇಲ್ಲಿಗೆ ಕಳುಹಿಸಿಕೊಡುತ್ತೇನೆ. ನೀನು ಅವನನ್ನು ನಿನ್ನ ಕಸಾಯಿ ಖಾನೆಯ ಒಳಗೆ ಕರೆದುಕೊಂಡು ಹೋಗಿ ಅವನ ತಲೆ ಕತ್ತರಿಸು. ಇದಕ್ಕೆ ಬದಲಾಗಿ ನಾವು ನಿನಗೆ ತುಂಬ ಬಹುಮಾನವನ್ನು ನೀಡುತ್ತೇವೆ. ಒಂದು ವೇಳೆ ನೀನು ಈ ಕೆಲಸವನ್ನು ಮಾಡದೇ ಹೋದರೆ ನಾನು ನಿನ್ನನ್ನು ನಿನ್ನ ಪರಿವಾರವನ್ನು ಜೈಲಿಗೆ ಹಾಕುತ್ತೇನೆ. ರಾಜನ ಧಮಕಿಯನ್ನು ಕೇಳಿ ಕಟುಕ ತುಂಬ ಹೆದರಿ ಹೋದನು ಮತ್ತು ಹೇಳಿದನು, ಮಹಾರಾಜನೇ, ನೀವೇನು ಚಿಂತೆ ಮಾಡಬೇಡಿ. ನೀವು ಯಾರನ್ನು ಕಳಿಸುತ್ತೀರೋ ನಾನು ಅವನ ತಲೆಯನ್ನು ಕತ್ತರಿಸಿ ಅವನ ಅಂಗವನ್ನು ಹೊರಗಡೆ ಇರುವ ಹದ್ದುಗಳಿಗೆ ತುಂಡು ಮಾಡಿ ತಿನ್ನಿಸುತ್ತೇನೆ ಮತ್ತು ಅವನ ತಲೆಯನ್ನು ನೀವು ಕಳಿಸುವ ವ್ಯಕ್ತಿಗಳಿಗೆ ಒಪ್ಪಿಸುತ್ತೇನೆ. ಕಟುಕನಿಗೆ ಆದೇಶ ನೀಡಿ ಮಹಾರಾಜನು ತನ್ನ ಅರಮನೆಗೆ ಮರಳಿದನು. ಇತ್ತ ಕಡೆ ಕಟುಕನು ಉತ್ತಮನ ಆಗಮನಕ್ಕೆ ಕಾಯತೊಡಗಿದನು. ಅರಮನೆಗೆ ತಲುಪಿದ ರಾಜ ಉತ್ತಮನನ್ನು ಕರೆಸಿದನು ಮತ್ತು ಉತ್ತಮನಲ್ಲಿ ಹೇಳಿದನು, ಉತ್ತಮ್, ನಾನು ಯಾವುದೋ ಒಂದು ಅವಶ್ಯ ಕೆಲಸಕ್ಕಾಗಿ ನಿನ್ನನ್ನು ಹೊರಗಡೆ ಕಳುಹಿಸುತ್ತಿದ್ದೇನೆ. ಈ ಕೆಲಸ ನಿನ್ನೊಬ್ಬನಿಂದಲೇ ಸಾಧ್ಯ ಎಂದು ನನಗೆ ವಿಶ್ವಾಸವಿದೆ. ಆಗ ಉತ್ತಮ್ ಹೇಳಿದನು, ಮಹಾರಾಜರೇ, ನೀವು ಕೇವಲ ಆಜ್ಞೆ ಮಾಡಿ. ನಾನು ನಿಮಗಾಗಿ ಯಾವುದೇ ಕೆಲಸವನ್ನಾದರೂ ಮಾಡಲು ತಯಾರಾಗಿದ್ದೇನೆ. ಆಗ ರಾಜ ಹೇಳಿದನು, ಹೇ ಉತ್ತಮ್, ನೀನು ಈಗ ಒಬ್ಬ ಕಟುಕನ ಬಳಿ ಹೋಗಬೇಕು ಮತ್ತು ಅವನು ಏನನ್ನು ಕೊಡುತ್ತಾನೋ ಅದನ್ನು ನೀನು ಸುಮ್ಮನೆ ತೆಗೆದುಕೊಂಡು ಬಾ. ಈ ವಿಷಯವನ್ನು ತುಂಬ ಗೌಪ್ಯವಾಗಿ ಇಡು. ಯಾರಿಗೂ ಈ ವಿಷಯ ತಿಳಿಯುವುದು ಬೇಡ. ಆಗ ಉತ್ತಮ್ ಹೇಳಿದನು, ಮಹಾರಾಜರೇ, ತಮ್ಮ ಆಜ್ಞೆ. ನಿಮ್ಮ ಕೆಲಸ ಮಾಡಲು ಈಗಲೇ ಹೋಗುತ್ತೇನೆ. ಇಷ್ಟು ಹೇಳಿ ತಕ್ಷಣ ಆ ಕಟುಕನ ಬಳಿ ಹೊರಟು ಹೋದನು. ಈಗ ಉತ್ತಮ್ ಮನದಲ್ಲೇ ಯೋಚಿಸತೊಡಗಿದನು, ಮಹಾರಾಜರು ನನ್ನಿಂದ ಮಾಡಿಸುವಂತಹ ಯಾವ ಅವಶ್ಯವಾದ ಕೆಲಸವಿದೆ? ಆನಂತರ ಮತ್ತೆ ಯೋಚಿಸಿದನು, ಆಯಿತು ಬಿಡು, ಯಾವುದೇ ಕೆಲಸವಿರಲಿ. ಕನಿಷ್ಠವೆಂದರೂ ಮಹಾರಾಜರು ಈ ಕೆಲಸ ಮಾಡಲು ನಾನೇ ಯೋಗ್ಯನೆಂದು ಪರಿಗಣಿಸಿದರಲ್ಲವೇ? ನಾನು ಅವರ ಈ ಮಹತ್ವದ ಕೆಲಸವನ್ನು ಮಾಡಲು ಯೋಗ್ಯನಾಗಿದ್ದೇನಲ್ಲವೇ ಎಂದು ಯೋಚಿಸಿ ಅವನು ನಗರದಿಂದ ಹೊರಗಡೆ ಬಂದನು. ದಾರಿ ಮಧ್ಯದಲ್ಲಿ ಬರುವಾಗ ಅವನಿಗೆ ಒಂದು ಕುಟೀರ ಕಾಣಿಸಿತು. ಅಲ್ಲಿ ಸಾಧು ಸಂತರು ಭಗವಂತನ ಧ್ಯಾನ ಮಾಡುತ್ತಿದ್ದರು. ಆಗ ಉತ್ತಮ್ ಆ ಕುಟೀರದ ಬಳಿ ಹೋಗಿ ನಿಂತನು. ಆಗ ಒಬ್ಬ ಸಾಧು ಸನ್ನೆಯಿಂದ ಉತ್ತಮ್ನನ್ನು ತಮ್ಮ ಬಳಿ ಕರೆದರು ಮತ್ತು ಹೇಳಿದರು, ಬಾ ಮಗು, ಸ್ವಲ್ಪ ಹೊತ್ತು ನಮ್ಮ ಜೊತೆ ಕುಳಿತು ಭಗವಂತನ ಕೀರ್ತನೆಯನ್ನು ಮಾಡು. ನೀನು ಮಾಡಿದ ಒಳ್ಳೆಯ ಕರ್ಮವೇ ಕೊನೆಗೆ ನಿನ್ನ ಜೊತೆ ಬರುವುದು. ಆಗ ಉತ್ತಮ್ ಹೇಳಿದನು, ಸ್ವಾಮೀಜಿಗಳೇ, ನನ್ನನ್ನು ಕ್ಷಮಿಸಿ. ನಾನು ಯಾವುದೋ ಒಂದು ಅವಶ್ಯ ಕೆಲಸದ ಮೇಲೆ ಹೋಗುತ್ತಿದ್ದೇನೆ. ಈ ಸಮಯದಲ್ಲಿ ನಾನು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ಉತ್ತಮ್ ಮುಂದೆ ಬಂದನು. ಆಗ ಆಕಸ್ಮಿಕವಾಗಿ ಅವನ ತಲೆಯಲ್ಲಿ ಸಾಧು ಮಹಾರಾಜರ 4ನೇ ಉಪದೇಶವು ನೆನಪಾಗುತ್ತದೆ. ಎಷ್ಟೇ ಅವಶ್ಯವಾದ ಕೆಲಸವಿದ್ದರೂ ಲಕ್ಷ ನಷ್ಟವಾಗುತ್ತಿದ್ದರೂ ದಾರಿ ಮಧ್ಯದಲ್ಲಿ ಸಾಗುವಾಗ ಯಾರಾದರೂ ಪ್ರೀತಿಯಿಂದ 2 ನಿಮಿಷ ಕುಳಿತುಕೊಳ್ಳಲು ಹೇಳಿದರೆ ಅವರ ಬಳಿ ಅವಶ್ಯವಾಗಿ 2 ನಿಮಿಷ ಕುಳಿತುಕೊಳ್ಳಬೇಕು. ಸಾಧುಗಳ ಮಾತು ಮನದಲ್ಲಿ ನೆನಪಾಗುತ್ತಿದ್ದಂತೆ ಉತ್ತಮ್ ಆ ಸಾಧುಗಳ ಕೀರ್ತನ ಮಂಡಳಿಯಲ್ಲಿ ಬಂದು ಕುಳಿತುಕೊಂಡನು ಮತ್ತು ಭಗವಂತನ ಭಜನೆ ಮತ್ತು ಕೀರ್ತನೆಯನ್ನು ಮಾಡಲು ಶುರು ಮಾಡಿದನು. ಮತ್ತೊಂದು ಕಡೆ ಆನಂದ್ ಪಾಲ್ ಯೋಚಿಸತೊಡಗಿದನು, ರಾಜ ಇಷ್ಟೊಂದು ಬೆಳಿಗ್ಗೆ ಉತ್ತಮ್ನನ್ನು ತನ್ನ ಬಳಿ ಏಕೆ ಕರೆದನು? ಉತ್ತಮ್ ಈವರೆಗೂ ಏಕೆ ಮರಳಿ ಬರಲಿಲ್ಲ ಎಂದುಕೊಳ್ಳುತ್ತಾ ಆನಂದ್ ಪಾಲನು ರಾಜಮಹಲ್ನ ಅಕ್ಕಪಕ್ಕ ಓಡಾಡತೊಡಗಿದನು. ಆಗ ಕಿಟಕಿಯಿಂದ ರಾಜ ನೋಡಿದನು. ಆನಂದ್ ಪಾಲ್ ಹೊರಗಡೆ ಓಡಾಡುತ್ತಿದ್ದಾನೆಂದು ತಕ್ಷಣ ಸೇವಕರಿಗೆ ಹೇಳಿ ತನ್ನ ಬಳಿ ಕರೆಸಿದನು. ಮತ್ತು ರಾಜನು ಮನದಲ್ಲೇ ಯೋಚಿಸಿದನು, ನಾನೇಕೆ ಆನಂದ್ ಪಾಲನನ್ನೇ ಕಟುಕನ ಬಳಿ ಉತ್ತಮನ ತಲೆಯನ್ನು ತೆಗೆದುಕೊಂಡು ಬರಲು ಕಳುಹಿಸಬಾರದು? ಈಗಂತೂ ಕಟುಕನು ಉತ್ತಮನ ತಲೆಯನ್ನು ತುಂಡರಿಸಿ ಬೇರೆ ಮಾಡಿರುತ್ತಾನೆ ಎಂದು ಯೋಚಿಸಿ ತಕ್ಷಣ ಆನಂದ್ ಪಾಲನಿಗೆ ಆದೇಶ ನೀಡಿದನು, ನೀನು ಈ ಕ್ಷಣವೇ ಕಟುಕನ ಕಷಾಯಿ ಖಾನೆಗೆ ಹೊರಟು ಹೋಗು. ಕಟುಕನು ನಿನಗೆ ಏನನ್ನು ನೀಡುತ್ತಾನೆ ಅದನ್ನು ಮರು ಮಾತನಾಡದೆ ತೆಗೆದುಕೊಂಡು ಬಾ ಮತ್ತು ತಂದು ಅದನ್ನು ರಾಜಕುಮಾರಿಯ ಅಂತಃಪುರಕ್ಕೆ ತಂದಿಡು. ಆ ಸಾಮಾನನ್ನು ಬಿಡಿಸಿ ನೋಡುವ ಪ್ರಯತ್ನವನ್ನು ಮಾಡಬೇಡ. ಇದನ್ನು ಕೇಳಿ ಆನಂದ ಪಾಲನು ಹೇಳಿದನು, ನಿಮ್ಮ ಆಜ್ಞೆ ಮಹಾರಾಜರೇ. ಇಷ್ಟು ಹೇಳಿ ಆನಂದ್ ಪಾಲನು ಕಟುಕನ ಬಳಿ ಹೊರಟು ಹೋದನು. ಉತ್ತಮ್ನಂತೂ ಒಂದು ಕಡೆ ಸಾಧು ಜೊತೆಗೆ ಕೀರ್ತನೆ ಭಜನೆ ಮಾಡುವುದರಲ್ಲಿ ವ್ಯರ್ಥವಾಗಿದ್ದನು. ಮತ್ತೊಂದು ಕಡೆಯಲ್ಲಿ ಆನಂದ ಪಾಲನು ಕಟುಕನ ಬಳಿಗೆ ಬಂದು ತಲುಪಿದನು ಮತ್ತು ಹೇಳಿದನು, ಅಣ್ಣ, ಮಹಾರಾಜರು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ.
ಅವರು ಹೇಳಿದ್ದಾರೆ, ಯಾವುದೋ ಒಂದು ಅವಶ್ಯವಾದ ವಸ್ತುವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾಗಿದೆ. ಆಗ ಕಟುಕನು ಅರ್ಥ ಮಾಡಿಕೊಂಡನು, ನಾನು ಈತನ ತಲೆಯನ್ನೇ ಕತ್ತರಿಸಬೇಕಾಗಿದೆ. ಆಗ ಕಟುಕನು ಹೇಳಿದನು, ಆಯಿತು, ನೀನು ಒಳಗಡೆ ನಡೆ, ನಾನು ಈಗಲೇ ಬರುತ್ತೇನೆ. ಕಟುಕನು ಒಳಗಡೆ ಹೋಗಲು ಏಕೆ ಹೇಳಿದ್ದಾನೆ ಎಂದು ಆನಂದ್ ಪಾಲನಿಗೆ ಗೊತ್ತಿರಲಿಲ್ಲ. ರಾಜನ ಯೋಜನೆ ಏನೆಂದು ಆನಂದ್ ಪಾಲನಿಗೆ ಗೊತ್ತಿರಲಿಲ್ಲ. ಆಗ ಕಟುಕ ಹೇಳಿದನು, ನಿಮ್ಮ ಮಹಾರಾಜರು ಯಾವ ವಸ್ತುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದರೋ ಅದು ಆ ಅಲಮಾರಿಯಲ್ಲಿದೆ, ದಯವಿಟ್ಟು ಅದನ್ನು ಹೊರತೆಗೆ. ಆನಂದ್ ಪಾಲನು ಅಲಮಾರಿಯನ್ನು ಸ್ವಲ್ಪ ಬಾಗಿ ತೆಗೆಯುತ್ತಿದ್ದಂತೆ ಹಿಂದಿನಿಂದ ಕಟುಕನು ತನ್ನ ಹರಿತವಾದ ಆಯುಧದಿಂದ ಅವನ ತಲೆಯನ್ನು ತುಂಡರಿಸಿದನು. ಅವನ ರುಂಡ ತುಂಡಾಗಿ ಮುಂಡದಿಂದ ಬೇರೆಯಾಯಿತು. ಅವನ ತಲೆಯನ್ನು ಒಂದು ಪೊಟ್ಟಣದಲ್ಲಿ ಕಟ್ಟಿ ಬದಿಗೆ ಇಟ್ಟನು. ಅವನ ಮುಂಡವನ್ನು ಹಲವಾರು ತುಂಡುಗಳಾಗಿ ಕತ್ತರಿಸಿ ಕಾಗೆ ಹದ್ದುಗಳಿಗೆ ತಿನ್ನಲು ಹೊರಗೆ ಎಸೆದನು. ಈಗ ಕಟುಕನು ರಾಜನ ಮತ್ತೊಬ್ಬ ನೌಕರನ ಬರುವಿಕೆಗಾಗಿ ಕಾಯುತ್ತಿದ್ದನು. ಮತ್ತೊಂದು ಕಡೆ ಉತ್ತಮನು ಸಾಧು ಸಂತರ ಬಳಿ ಕುಳಿತುಕೊಂಡು ಭಜನೆ ಕೀರ್ತನೆ ಮಾಡುವುದರಲ್ಲಿ ಮಗ್ನನಾಗಿದ್ದನು. ತುಂಬ ಹೊತ್ತಾಯಿತು. ಭಜನೆ ಕೀರ್ತನೆ ಮಾಡುವುದರಲ್ಲಿ ಅವನಿಗೆ ತುಂಬ ಆನಂದವಾಗುತ್ತಿತ್ತು. ಆಗ ಎಲ್ಲ ಸಾಧುಗಳು ಕೀರ್ತನೆಯನ್ನು ಬಂದ್ ಮಾಡಿ ಅಲ್ಲಿಂದ ಹೊರಟು ಹೋದರು. ಆನಂದ್ ಕೂಡ ಅಲ್ಲಿಂದ ಎದ್ದು ಹೊರಟು ಬಂದನು. ಆಗ ಅವನಿಗೆ ನೆನಪಾಯಿತು, ರಾಜ ನನ್ನನ್ನು ಕಟುಕನ ಬಳಿ ಕಳುಹಿಸಿಕೊಟ್ಟಿದ್ದನು ಎಂದು ನೆನಪಾಗಿ ಕಟುಕನ ಮನೆಯ ಕಡೆಗೆ ಓಡಿ ಬಂದನು. ಸ್ವಲ್ಪ ಹೊತ್ತಿನಲ್ಲಿ ಕಟುಕನ ಬಳಿ ಬಂದಾಗ ಉತ್ತಮ್ ಹೇಳಿದನು, ನಾನು ಮಹಾರಾಜನ ಕಡೆಯಿಂದ ಬಂದಿದ್ದೇನೆ. ಅವರು ಯಾವುದೋ ಒಂದು ಅವಶ್ಯವಾದ ವಸ್ತುವನ್ನು ತೆಗೆದುಕೊಂಡು ಬರಲು ಹೇಳಿದ್ದಾರೆ. ಆಗ ಕಟುಕ ಹೇಳಿದನು, ಹೌದು, ನನಗೆ ಅರ್ಥವಾಯಿತು ಎಂದು ಅದೇ ಪೊಟ್ಟಣವನ್ನು ಎತ್ತಿ ಉತ್ತಮನ ಕೈಗೆ ಇಟ್ಟನು. ಅದರಲ್ಲಿ ಅನಂತಪಾಲನ ತಲೆಯನ್ನು ಕಟ್ಟಲಾಗಿತ್ತು. ಕಟುಕನು ಉತ್ತಮನಿಗೆ ಸರಿಯಾಗಿ ತಿಳಿ ಹೇಳಿ ಕಳುಹಿಸಿಕೊಟ್ಟನು, ನೋಡು, ಎಂದಿಗೂ ಈ ಪೊಟ್ಟಣವನ್ನು ತೆರೆಯಬೇಡ. ಒಂದು ವೇಳೆ ಇದನ್ನು ತೆರೆದರೆ ಮಹಾರಾಜರು ನಿನಗೆ ಮೃತ್ಯುದಂಡನೆ ನೀಡಬಹುದು. ಈ ರೀತಿಯಲ್ಲಿ ಉತ್ತಮ್ ಆನಂದ್ ಪಾಲನ ತಲೆಯನ್ನು ತೆಗೆದುಕೊಂಡು ರಾಜನ ಬಳಿ ಬಂದು ತಲುಪಿದನು. ರಾಜ ಮತ್ತು ಮಗಳು ಆ ಸಮಯದಲ್ಲಿ ಒಂದೇ ಕಡೆ ಇದ್ದರು. ರಾಜ ಹೇಳುತ್ತಿದ್ದನು, ಮಗಳೇ, ಎಂದು ಉತ್ತಮನ ಕತೆ ಮುಗಿದು ಹೋಯಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಆನಂದ್ ಪಾಲ್ ಉತ್ತಮನ ತಲೆಯನ್ನು ತೆಗೆದುಕೊಂಡು ಬರುತ್ತಿರಬಹುದು. ಇಷ್ಟರಲ್ಲಿ ಉತ್ತಮನು ಒಂದು ಪೊಟ್ಟಣವನ್ನು ತೆಗೆದುಕೊಂಡು ಮಹಾರಾಜ ಹಾಗೂ ರಾಜಕುಮಾರಿ ಇರುವ ಕೋಣೆಯೊಳಗೆ ಪ್ರವೇಶ ಮಾಡಿದನು. ಉತ್ತಮ್ ಜೀವಂತವಾಗಿರುವುದನ್ನು ನೋಡಿ ಅವರಿಬ್ಬರು ಸ್ತಂಭೀಭೂತರಾದರು. ಆಗ ಹೇಳಿದರು, ಅಯ್ಯೋ, ನೀನು ಹೇಗೆ ಇಲ್ಲಿ? ಆಗ ಉತ್ತಮನು ಉತ್ತರ ನೀಡಿದನು, ಮಹಾರಾಜ, ನೀವು ಎಂತಹ ಮಾತನಾಡುತ್ತಿದ್ದೀರಿ? ನೀವೇ ನನ್ನನ್ನು ಯಾವುದೋ ವಿಶೇಷ ವಸ್ತುವನ್ನು ತರಲು ಕಟುಕನ ಬಳಿಗೆ ಕಳುಹಿಸಿದರಲ್ಲವೇ? ನಾನು ಅದನ್ನೇ ಇಲ್ಲಿಗೆ ತೆಗೆದುಕೊಂಡು ಬರುತ್ತಿದ್ದೇನೆ. ನಾನು ಇದನ್ನು ತರುವಾಗ ಒಂದು ನಿಮಿಷವೂ ನಿಂತಿಲ್ಲ ಮಹಾರಾಜರೇ. ನಾನು ಈಗಲೇ ಇದನ್ನು ತೆರೆದು ನಿಮಗೆ ತೋರಿಸುತ್ತೇನೆ. ಉತ್ತಮನು ಆ ಪೊಟ್ಟಣವನ್ನು ತೆರೆಯುತ್ತಿದ್ದಂತೆ ರಾಜಕುಮಾರಿಯು ಅದನ್ನು ನೋಡಿ ಜೋರಾಗಿ ಕೂಗಾಡತೊಡಗಿದಳು. ಅದರಲ್ಲಿ ಆನಂದಪಾಲನ ಕತ್ತರಿಸಿದ ರುಂಡವಿತ್ತು. ಈಗ ಉತ್ತಮ್ ಬೆವರಿನಿಂದ ತೊಯ್ದು ಹೋದನು. ರಾಜನಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಕಟುಕನು ಆನಂದಪಾಲನ ತಲೆಯನ್ನು ಕತ್ತರಿಸಿದ್ದಾನೆ. ಅವಶ್ಯವಾಗಿ ಆನಂದ್ ಪಾಲ್ ಉತ್ತಮನಿಗಿಂತ ಮೊದಲು ಅಲ್ಲಿಗೆ ತಲುಪಿರಬೇಕು. ಕಟುಕನಿಗಂತೂ ಇವರಿಬ್ಬರ ಪರಿಚಯ ಇರಲಿಲ್ಲ, ಯಾರನ್ನು ಕೊಲ್ಲಬೇಕು, ಯಾರನ್ನು ಬಿಡಬೇಕು ಎಂದು. ಆಗ ಉತ್ತಮ್ ಅಳುತ್ತಾ ಮಹಾರಾಜರಲ್ಲಿ ಕೇಳಿದನು, ಮಹಾರಾಜ, ಇದೆಂಥ ವಿಪರ್ಯಾಸ! ನೀವು ಆನಂದಪಾಲನನ್ನು ಏಕೆ ಕೊಲ್ಲಿಸಿದಿರಿ? ರಾಜನ ಬಳಿ ಯಾವುದೇ ಉತ್ತರವಿರಲಿಲ್ಲ. ಇಷ್ಟರಲ್ಲಿ ರಾಜಕುಮಾರಿ ಕತ್ತರಿಸಿದ ತಲೆಯನ್ನು ಹಿಡಿದುಕೊಂಡು ಜೋರಾಗಿ ಅಳತೊಡಗಿದಳು ಮತ್ತು ಹೇಳಿದಳು, ಓ ನನ್ನ ಪ್ರಿಯಕರನೇ, ನಾನು ಉರುಳಿಸಿದ ದಾಳ ನಿನ್ನ ಪ್ರಾಣಕ್ಕೆ ಕುತ್ತು ತರಬಹುದು ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಇಲ್ಲದೆ ಹೋದರೆ ನಾನು ಇಂತಹ ಆಟವನ್ನು ಎಂದಿಗೂ ಆಡುತ್ತಿರಲಿಲ್ಲ. ನೀನು ಹೇಳಿದೆಯೆಂದೇ ನಾನು ಉತ್ತಮನ ಮೇಲೆ ಆರೋಪ ಮಾಡಿದ್ದೆ. ನಿನ್ನ ಖುಷಿಗಾಗಿಯೇ ನಾನು ಇವನನ್ನು ಕೊಲ್ಲಬೇಕೆಂದಿದ್ದೆ. ಆದರೆ ಉತ್ತಮ್ ಅದೃಷ್ಟವಂತನಾಗಿದ್ದ, ಆದರೂ ಅವನು ಬದುಕುಳಿದನು. ರಾಜಕುಮಾರಿ ಹುಚ್ಚಿಯಂತೆ ಅಳುತ್ತಿದ್ದಳು. ರಾಜಕುಮಾರಿಯ ಬಾಯಿಂದ ಈ ಮಾತುಗಳನ್ನು ಕೇಳಿದಾಗ ಮಹಾರಾಜ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದನು. ಈಗ ರಾಜನಿಗೆ ಅರ್ಥವಾಯಿತು. ತನ್ನ ಮಗಳು ನಿರ್ದೋಷಿಯಾದ ಉತ್ತಮನ ಮೇಲೆ ಆರೋಪವನ್ನು ಹೊರಿಸಿದ್ದಾಳೆ ಎಂದು ಸತ್ಯವನ್ನು ಅರಿತು ಒಮ್ಮೆಲೆ ರಾಜನು ಕ್ರೋಧಗೊಂಡನು. ತನ್ನ ಖಡ್ಗವನ್ನು ಹೊರತೆಗೆದನು. ಹೇಳು ಮಗಳೇ, ನನಗೆ ಎಲ್ಲ ಸತ್ಯವನ್ನು ಸರಿಯಾಗಿ ಹೇಳು. ಉತ್ತಮನನ್ನು ಕೊಲ್ಲುವುದು ನಿನ್ನ ಕುತಂತ್ರವಾಗಿತ್ತೇ? ಸತ್ಯವನ್ನು ಹೇಳು, ಇಲ್ಲದೆ ಹೋದರೆ ನಿನ್ನ ತಲೆಯನ್ನು ತೆಗೆಯುತ್ತೇನೆ. ಹೆದರಿಕೆಯಿಂದ ಎಲ್ಲ ವಿಷಯವನ್ನು ರಾಜಕುಮಾರಿ ತನ್ನ ತಂದೆಗೆ ವಿಸ್ತಾರವಾಗಿ ಹೇಳಿದಳು. ಇದನ್ನು ಕೇಳಿ ರಾಜ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡನು. ಈಗ ರಾಜನ ಕಣ್ಮುಂದೆ ಅಂಧಕಾರ ಕವಿಯಿತು ಮತ್ತು ಹೇಳಿದನು, ನಾನು ಇದೆಂಥ ಮಹಾಪಾಪವನ್ನು ಮಾಡಲು ಹೊರಟಿದ್ದೆ. ನಾನೊಬ್ಬ ನಿರ್ದೋಷಿ ವ್ಯಕ್ತಿಯನ್ನು ನನ್ನ ದುರಾಚಾರಿ ಮಗಳ ಮಾತಿನಿಂದ ಕೊಲ್ಲಲು ಹೊರಟಿದ್ದೆ. ಭಗವಂತನು ನಿನ್ನನ್ನು ರಕ್ಷಿಸಿದ್ದಾನೆ. ನನ್ನನ್ನು ಕ್ಷಮಿಸು ಉತ್ತಮ್. ಇತ್ತ ಕಡೆ ರಾಜಕುಮಾರಿ ತನ್ನನ್ನು ಮಹಾರಾಜ ಜೀವಂತ ಉಳಿಸುವುದಿಲ್ಲ ಎಂದು ತಿಳಿದು ತನ್ನ ಕತ್ತಿಯನ್ನೇ ತೆಗೆದುಕೊಂಡು ತಾನೇ ಸ್ವತಃ ತನ್ನ ಹೊಟ್ಟೆಗೆ ಚುಚ್ಚಿಕೊಂಡಳು ಮತ್ತು ಹೇಳಿದಳು, ಅಪ್ಪಾಜಿ, ನನ್ನನ್ನು ಕ್ಷಮಿಸಿಬಿಡಿ. ನಾನೊಬ್ಬ ನಿರ್ದೋಷಿ ವ್ಯಕ್ತಿಯ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸಿದ್ದೆ. ಭಗವಂತನು ನನ್ನ ಕರ್ಮಕ್ಕೆ ಶಿಕ್ಷೆಯನ್ನು ನೀಡಿದ್ದಾನೆ. ನನ್ನಿಂದ ಆನಂದ ಪಾಲನನ್ನು ಕಸಿದುಕೊಂಡನು. ಇಷ್ಟು ಹೇಳುತ್ತಾ ರಾಜಕುಮಾರಿ ತನ್ನ ಪ್ರಾಣವನ್ನು ಬಿಟ್ಟಳು. ಈ ಘಟನೆಯಿಂದ ಮಹಾರಾಜನಿಗೆ ವೈರಾಗ್ಯ ಉಂಟಾಯಿತು.
ಮಾರನೇ ದಿನ ರಾಜನು ತನ್ನ ದರ್ಬಾರಿನಲ್ಲಿ ತನ್ನ ಅಪರಾಧವನ್ನು ಸ್ವೀಕರಿಸಿದನು. ನನ್ನ ಈ ರಾಜ್ಯವನ್ನು ನಾನು ತ್ಯಾಗ ಮಾಡುತ್ತಿದ್ದೇನೆ. ನಾನು ನಿಮ್ಮ ರಾಜ ಎಂದು ಹೇಳಿಕೊಳ್ಳಲು ಕೂಡ ಯೋಗ್ಯವಾಗಿಲ್ಲ. ಆದ್ದರಿಂದ ನಾನು ನನ್ನ ಸ್ಥಾನದಲ್ಲಿ ನನ್ನ ನೌಕರ ಉತ್ತಮನನ್ನು ಮಹಾರಾಜನನ್ನಾಗಿ ನೇಮಿಸುತ್ತೇನೆ. ರಾಜನ ನಿರ್ಧಾರವನ್ನು ಕೇಳಿ ದರ್ಬಾರಿನ ಎಲ್ಲ ಮಂತ್ರಿಗಳು ದಂಗಾದರು. ರಾಜನಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಆದರೆ ರಾಜ ಮೊದಲೇ ನಿರ್ಧರಿಸಿದ್ದನು. ಉತ್ತಮನಿಗೆ ರಾಜ ಗದ್ದುಗೆಯನ್ನು ಒಪ್ಪಿಸಿ ತಾನು ಕಾಡಿಗೆ ಹೊರಟು ಹೋದನು. ಎಲ್ಲರೂ ಹೊಸ ರಾಜ ಉತ್ತಮನನ್ನು ತಮ್ಮ ರಾಜನನ್ನಾಗಿ ಸ್ವೀಕರಿಸಿದರು. ಉತ್ತಮನು ಕೂಡ ತುಂಬ ಖುಷಿಯಿಂದ ಚೆನ್ನಾಗಿ ರಾಜ್ಯಭಾರ ಮಾಡಲು ಶುರು ಮಾಡಿದನು. ತಿಳಿದವರು ಹೇಳುತ್ತಾರೆ, ಹಣೆಬರದಲ್ಲಿ ರಾಜನಾಗುವ ಯೋಗ್ಯವಿದ್ದರೆ ಪರದೇಶಕ್ಕೂ ಹೋಗಿ ನೀವು ರಾಜನಾಗುವ ಅವಕಾಶವಿರುತ್ತದೆ. ಆಗ ಗರುಡ ತನ್ನ ಪತ್ನಿಗೆ ಹೇಳಿದನು, ಹೇ ಪ್ರಿಯೆ, ಇದೇ ಆ ರಾಜನ ಕಥೆಯಾಗಿದೆ. ಈಶ್ವರನ ನ್ಯಾಯ ಹೇಗಿರುತ್ತದೆ ಎಂದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಮತ್ತು ದುಷ್ಟ ದುರಾಚಾರವಂತರಿಗೆ ಶಿಕ್ಷೆಯಾಗುತ್ತದೆ ಎಂದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಕಾರಣವಿಲ್ಲದೆ ನಾವು ಯಾರ ಮೇಲೆಯೂ ವಿನಾಕಾರಣ ಆರೋಪ ಮಾಡಬಾರದು ಮತ್ತು ಶಿಕ್ಷೆ ನೀಡಬಾರದು. ಇಲ್ಲದೆ ಹೋದರೆ ಈಶ್ವರನ ಮೃತ್ಯುದಂಡ ತಿರುಗುಮುರುಗು ಕೂಡ ಆಗಬಹುದು. ಉತ್ತಮ್ ಈಗ ಒಬ್ಬ ರಾಜನಂತೂ ಆದನು. ಆದರೆ ಅವನ ತಲೆಯಲ್ಲಿ ಒಂದು ವಿಚಾರ ಮಾತ್ರ ಗುಂಗುಡುತ್ತಿತ್ತು. ಮಹಾರಾಜರ 5 ಮಾತುಗಳು ನನ್ನ ಪ್ರಾಣವನ್ನು ರಕ್ಷಿಸಿತು. ಎಲ್ಲಿಯವರೆಗೆಂದರೆ ಅದು ನನ್ನನ್ನು ಇಲ್ಲಿಯ ರಾಜನನ್ನಾಗಿ ಕೂಡ ಮಾಡಿತು. ಹೀಗೆ ನಿಶ್ಚಯ ಮಾಡುತ್ತಾ ರಾಜ ಉತ್ತಮಚಂದ್ರನು ಸಾಧು ಮಹಾರಾಜರನ್ನು ಹುಡುಕಿಕೊಂಡು ಗೌರವ ಆದರಗಳೊಂದಿಗೆ ಅವರ ಆಶ್ರಮಕ್ಕೆ ಬಂದನು ಮತ್ತು ಅವರಿಗೆ ಪ್ರಣಾಮ ಮಾಡಿದನು. ರಾಜ ಉತ್ತಮನು ಕೇಳಿದನು, ಸಾಧು, ನಾನು ನಿಮ್ಮಲ್ಲಿ ಒಂದು ವಿಷಯ ತಿಳಿದುಕೊಳ್ಳಬೇಕೆಂದಿದ್ದೇನೆ. ನಾನು ಸ್ವಲ್ಪ ದಿನಗಳ ಹಿಂದೆ ದಾರಿ ಮಧ್ಯದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದೆ. ನೀವು ನನಗೆ 5 ಉಪದೇಶಗಳನ್ನು ಮಾಡಿದ್ದೀರಿ. ಇಂದು ನಾನು ರಾಜನಾಗಿದ್ದೇನೆ. ನಿಮ್ಮ 5 ಮಾತುಗಳು ನನ್ನ ಜೀವನದಲ್ಲಿ ತುಂಬ ಉಪಯೋಗಕ್ಕೆ ಬಂದಿತ್ತು. ನೀವು ಒಬ್ಬ ಸಾಧು ಸಂತರು. ನಿಮ್ಮಲ್ಲಿ ನಾನು ಒಂದು ವಿಷಯ ತಿಳಿದುಕೊಳ್ಳಬೇಕೆಂದಿದ್ದೇನೆ. ಮೋಹ ಮಾಯೆಯಿಂದ ಬೇರೆಯಾಗಿದೆ. ಮೋಹ ಮಾಯೆಯಿಂದ ದೂರವಾದ ನಂತರವೇ ಒಬ್ಬ ಸಾಧುವಾಗಲು ಸಾಧ್ಯ. ಆದರೆ ನೀವು ನನಗೆ 5 ಉಪದೇಶಗಳನ್ನು ನೀಡಿದ ನಂತರ ಸ್ವರ್ಣ ಮುದ್ರೆಯನ್ನು ಏಕೆ ತೆಗೆದುಕೊಂಡ್ರಿ? ನೀವು ನನಗೆ ಆ ಉಪದೇಶವನ್ನು ಯಾವುದೇ ಬೆಲೆಯನ್ನು ತೆಗೆದುಕೊಳ್ಳದೆ ಕೂಡ ಕೊಡಬಹುದಾಗಿತ್ತಲ್ಲವೇ? ನೀವು ಒಂದೊಂದು ಉಪದೇಶಕ್ಕೂ ಒಂದೊಂದು ಸ್ವರ್ಣ ಮುದ್ರೆಯನ್ನು ತೆಗೆದುಕೊಂಡ್ರಿ. ಆಗ ಸಾಧು ಹೇಳಿದರು, ಮಗು, ಪುಕ್ಕಟೆಯಾಗಿ ದೊರೆತ ಯಾವುದೇ ವಸ್ತುವನ್ನು ಜನರು ಸರಿಯಾಗಿ ಬಳಸುವುದಿಲ್ಲ. ಯಾವುದನ್ನು ಕಷ್ಟಪಟ್ಟು ಪಡೆದುಕೊಂಡಿರುತ್ತಾರೋ ಅದನ್ನೇ ಉಪಯೋಗಕ್ಕೆ ತರುತ್ತಾರೆ. ಯಾವುದರಲ್ಲಿ ಕಠಿಣ ಪರಿಶ್ರಮವಿರುತ್ತೋ, ಯಾವುದಕ್ಕೆ ಹಣವನ್ನು ತೆತ್ತಿರುತ್ತಾರೋ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಜನರು ಮುಕ್ತವಾದ ವಸ್ತುವನ್ನು, ಮುಕ್ತವಾದ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಒಂದು ವೇಳೆ ನಾನು ನಿನಗೆ ಈ ಜ್ಞಾನವನ್ನು ಮುಕ್ತವಾಗಿ ನೀಡಿದರೆ ನೀನು ಎಂದಿಗೂ ಇದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿರಲಿಲ್ಲ. ಏಕೆಂದರೆ ನಿನ್ನ ಬಳಿ ಆ ಮಾತುಗಳ ಬದಲಾಗಿ 4 ಚಿನ್ನದ ಸ್ವರ್ಣ ಮುದ್ರೆಗಳಿದ್ದವು. ಆದ್ದರಿಂದ ಮನುಷ್ಯನು ಯಾವಾಗಲೂ ಮುಕ್ತವಾಗಿ ದೊರೆಯುವ ಊಟಕ್ಕಾಗಿ ಆಗಲಿ ವಸ್ತುಗಳ ಹಿಂದೆ ಆಗಲಿ ಹೋಗಬಾರದು. ಯಾವಾಗಲೂ ಪರಿಶ್ರಮಪಟ್ಟು ಸಂಪಾದಿಸಿ ತಿನ್ನಬೇಕು. ಅದೇ ಫಲದಾಯಕವಾಗಿರುತ್ತದೆ. ಈಗ ನನ್ನ ಲೋಭದ ಬಗ್ಗೆ ಹೇಳಬೇಕೆಂದರೆ ನನ್ನಲ್ಲಿ ಲವಲೇಶವೂ ಇಲ್ಲವೆಂದು ನಿನಗೆ ತೋರಿಸುತ್ತೇನೆ. ನೀನು ನನಗೆ ನೀಡಿದ್ದ 4 ಸ್ವರ್ಣ ಮುದ್ರೆಯನ್ನು ನಾನು ಇಂದಿಗೂ ಸಂಭಾಳಿಸಿಕೊಂಡು ಬಂದಿದ್ದೇನೆ. ಈಗ ಇದು ನನ್ನ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಇದನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ಹಂಚು. ಸಾಧುವನ್ನು ಭೇಟಿ ಮಾಡಿ ರಾಜ ಉತ್ತಮಚಂದ್ರನು ತನ್ನ ನಗರಕ್ಕೆ ಬಂದು ನ್ಯಾಯ ನೀತಿಯಿಂದ ರಾಜ್ಯಭಾರ ಮಾಡತೊಡಗಿದನು. ವೀಕ್ಷಕರೇ, ಈ ಕಥೆಯ ತಾತ್ಪರ್ಯ ಏನೆಂದರೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ವಸ್ತುವನ್ನು ಮುಕ್ತವಾಗಿ ತೆಗೆದುಕೊಳ್ಳಬಾರದು. ಎರಡನೇದಾಗಿ ನಾವು ಯಾರಿಗೂ ಮೋಸ ಮಾಡಬಾರದು ಮತ್ತು ಎಂದಿಗೂ ನಾವು ಜ್ಞಾನೋಪದೇಶಗಳನ್ನು ಪಡೆದು ಅದನ್ನು ಮರೆಯಬಾರದು. ಬದಲಾಗಿ ಅದನ್ನು ಜೀವನದಲ್ಲಿ ಸಮಯಕ್ಕೆ ತಕ್ಕಂತೆ ಬಳಸಿಕೊಳ್ಳಬೇಕು. ಈ ಕತೆ ನಿಮಗೆ ಹೇಗನಿಸಿತು? ಅವಶ್ಯವಾಗಿ ಕಾಮೆಂಟ್ ಮೂಲಕ ತಿಳಿಸಿ. ಈ ಜ್ಞಾನವರ್ಧಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.